ನೀವೆಲ್ಲರೂ ಯಶಸ್ಸನ್ನು ಪಡಿಬೇಕು ಅಂತೀರಿ ಅಲ್ಲ, ನಿಮ್ಮಲ್ಲಿ ಸೋಲ್ಬೇಕು ಅನ್ನೋರು ಯಾರೂ ಇಲ್ಲ. ರಿಪೋರ್ಟ್ ನೋಡಿದಾಗ CET ರ್ಯಾಂಕ್ ಹಿಂಗೆ ಬಂತು, IIT JEE ಒಳಗೆ ಹಿಂಗೆ ಬಂತು, ಸ್ಪೋರ್ಟ್ಸ್ನಾಗ ಹಿಂಗೆ ಬಂತು, ಓಟದಾಗ ಹಿಂಗೆ ಬಂತು, ಜಾನಪದ ನೃತ್ಯದಾಗ ಪ್ರೈಸ್ ಬಂತು ಅಂತ ಓದುವಾಗ ನಾನು ಆಗಲೇ ಜೋಶಿ ಅವ್ರು ಹೇಳ್ತಿದ್ದೆ. ಅವ್ರು ಹೇಳಿದ್ರು, ನಮ್ಮ ಹುಡುಗರಿಗೆ ಬರೀ ಈಗ ಅಭ್ಯಾಸದಾಗಲ್ರಿ ಸರ್, ಎಲ್ಲಾದ್ರಾಗೂ ಮುಂದೆ ಹೋಗ್ಯಾರ ಅಂತ ಹೇಳ್ತಿದ್ರು. ನಾ ಹೇಳಿದೆ, ಇದು ಇಟ್ ಇಸ್ ಲೈಕ್ ಎ ಫ್ರೇಗ್ರೆನ್ಸ್. ಫ್ರೇಗ್ರೆನ್ಸ್ ಈಸ್ ಮಲ್ಟಿ ಡೈರೆಕ್ಷನಲ್. ಮೂಲೆಯೊಳಗೆ ಉದಿನ ಕಡ್ಡಿ ಹಚ್ಚಿಟ್ರೆ ಈ ಮೂಲೆಯಾಗಿ ಇರಂಗಿಲ್ಲ, ಅದು ಎಲ್ಲ ಕಡೆ ಹಬ್ಬುತ್ತದೆ. ಹಂಗೆ ಟ್ಯಾಲೆಂಟ್ ಅನ್ನೋದು ಬೆಳೀತಂದ್ರೆ ಇಟ್ ಕ್ಯಾನ್ ಗೋ ಇನ್ ಎವ್ರಿ ಡೈರೆಕ್ಷನ್, ಸ್ಪ್ರೆಡ್ ಇಟ್ ಸೆಲ್ಫ್. ಅದಾಗ್ತಿರೋದು. ಯಶಸ್ಸು ಅನ್ನೋದು ಯಾವುದೇ ಒಂದು ವಿಭಾಗಕ್ಕೆ ಸಂಬಂಧಪಟ್ಟದ್ದಲ್ಲ. ನಿಮ್ಮಲ್ಲಿ ಯಾರೇ ಸೋಲ್ಬೇಕು ಅಂತ ಅಪೇಕ್ಷೆ ಮಾಡ್ಕೊಂಡು ಬಂದಿರನಿಲ್ಲೇ, ನಮಗೇನು ಯಶಸ್ಸು ಬ್ಯಾಡ್ರಿ ಸರ್, ನಾವು ಇಲ್ಲೇ ಇರ್ತೀವಿ, ಇನ್ನು 10 ವರ್ಷ ಆದ್ರೂ PUC ಓದ್ಕೊಂಡಿರ್ತೀವಿ ಅಂತ ಯಾರೂ ಅನ್ನಂಗಿಲ್ಲ. ಆದ್ರೆ ಒಂದು ನನಗೆ ಚಿಂತೆ ಆಗೋದು, ನಿಮ್ಮಂಥ ಯಂಗ್ಸ್ಟರ್ಸ್ ಅನ್ನು ನೋಡಿದಾಗ, ಐ ಹ್ಯಾವ್ ಟ್ರಾವೆಲ್ಡ್ ಇನಫ್ ಇನ್ ದ ವರ್ಲ್ಡ್, ಇನಫ್, ಟೈರ್ಡ್ ಆಫ್ ಟ್ರಾವೆಲಿಂಗ್. I see everywhere, every young boy or a girl says, I want to be successful in life. ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ ಅಂತದ ಸಿಯಾಟ್ಲ್ ಒಳಗೆ ನಾನು 10 ವರ್ಷದಿಂದ ಪಾಠ ಮಾಡ್ತೀನಿ, ಪ್ರತಿ ವರ್ಷ ಹೋಗಿ. ಅಲ್ಲಿ ಹುಡುಗರು ಹುಡುಗಿಯರು ಅವ್ರ ಕನಸಿನಾಗ ಏನದ ಯಶಸ್ಸು ಆಗ್ಬೇಕಂದ್ರೆ, ನಾನು ಕ್ರಿಯೇಟಿವಿಟಿ ಪಾಠ ಮಾಡ್ತೀನಿ. ಮಾಡಿದಾಗ ಒಬ್ಬ ಹುಡುಗಿ ಕೇಳಿದ, ಸರ್ ವಾಟ್ ಈಸ್ ಸಕ್ಸಸ್, ವಾಟ್ ಈಸ್ ಸಕ್ಸಸ್? ಯಶಸ್ಸು ಅಂದ್ರೆ ಏನು? ಯಶಸ್ಸು ಆದವ್ರನ್ನ ತೋರಿಸ್ಬೋದು, ಯಶಸ್ಸಾಗಿದ್ದಾರೆ ನೋಡ್ರಿ ಅಂತ. ಆದ್ರೆ ಯಶಸ್ಸು ಅಂತ ಡಿಫೈನ್ ಮಾಡೋದು ಕಷ್ಟದ. ಅದಕ್ಕೆ ನಾವು ಒಂದು ಸೀರೀಸ್ ಆಫ್ ಲೆಕ್ಚರ್ಸ್ ಮಾಡಿದ್ದೆ ಅಲ್ಲಿ US-ನಾಗ, ವಾಟ್ ಈಸ್ ಸಕ್ಸಸ್ ಅಂತ. ಅದ್ರ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ. ನೀವು ಯಶಸ್ಸು ಪಡ್ಬೇಕಂದ್ರೆ ಅವರೆಲ್ಲರೂ ಯಶಸ್ಸು ಅಂದ್ರೆ ಏನು? ಹಂಗಂದ್ರೆ ಕೆಲವ್ರು ಅನ್ಕೋತಾರೆ ಯಶಸ್ಸು ಅಂದ್ರೆ ಬಹಳಷ್ಟು ರೊಕ್ಕ ಬರಬೇಕು, ಬಹಳ ದುಡ್ಡು ಗಳಿಸ್ಬೇಕು. ಎಷ್ಟು ಗಳಿಸ್ಬೇಕು ಅಂತ ನನಗಿಂತ ಶ್ರೀಮಂತ ಜಗತ್ತಿನ ಯಾರು ಇರಬಾರ್ದು. ಬಹಳ ಮಂದಿ ಪ್ರಯತ್ನ ಮಾಡ್ಯಾರ ರೊಕ್ಕ ಗಳಿಸ್ಬೇಕು ಅಂತ. ಮೆನಿ ಪೀಪಲ್ ಇನ್ ದ ವರ್ಲ್ಡ್ ಥಿಂಕ್ ದಟ್ ಮನಿ ಈಸ್ ಸಕ್ಸಸ್. ನಾವೇನಂಗಿಲ್ಲ, 10 ವರ್ಷ ನೋಡ್ರಿ ಸೈಕಲ್ ಇದ್ದಿದ್ದಿಲ್ಲ ಅವಾಗ. ಇವತ್ತು ನೋಡ್ರಿ ಏನು ಏರ್ಪ್ಲೇನ್ ಅಡ್ಡಾಡ್ತಾನ, ಹೆಲಿಕಾಪ್ಟರ್ ಇಟ್ಕೊಂಡಾನ, ಮನಿ ಕಟ್ಸಾನ, ಕಾರ್ ಏನು ಭಾರಿ ಇದ್ದಾನವ. ಡೋಂಟ್ ವಿ ಕಾಲ್ ಹಿಮ್ ಎ ಸಕ್ಸಸ್ಫುಲ್ ಮ್ಯಾನ್? ವಿ ಕಾಲ್ ಹಿಮ್ ಎ ಸಕ್ಸಸ್ಫುಲ್ ಮ್ಯಾನ್. ನಾನು ಆ ಸಿಯಾಟ್ಲ್ ಹುಡುಗರಿಗೆ ಕೇಳಿದೆ, ವಾಷಿಂಗ್ಟನ್ ಯೂನಿವರ್ಸಿಟಿ ಹುಡುಗರಿಗೆ, I'll ask you also a question. Who was the richest man in the year 2000? ಬಹಳ ಹಿಂದಿನ ಕಥೆ ಬೇಡ, 16 ವರ್ಷದಿಂದ ಹೂ ವಾಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್? ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ರು? ಆ ಹುಡುಗರು ಹೇಳಿದೆ, ಕೆಲವು ಹೆಸರು ತೆಗೆದು ಬಿಡ್ತೀನಿ, ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿ. ಬಿಲ್ ಗೇಟ್ಸ್ ಅಲ್ಲ, ವಾರೆನ್ ಬಫೆ ಅಲ್ಲ, ಪಾಪ ನಮ್ಮ ಟಾಟಾ ಬಿರ್ಲಾಗಳು ಯಾವತ್ತೂ 100 ಇರಲಿಲ್ಲವು. ಯಾರಿದ್ರು ನಂಬರ್ 1 ಹಾಗಾದ್ರೆ? ಹುಡುಗರು ತಲೆ ಕೆರ್ಕೊಂಡ್ರು, ಏನೇನು ಹೆಸರು ಹೇಳಿದ್ರು, ಅಲ್ಲ ಅಂತಾತು. ಯೂಶುವಲ್ ಸ್ಟೈಲ್ ಅದಲ್ಲ ಹುಡುಗರದು, ವಿ ಡೋಂಟ್ ನೋ ಅಂದ್ರು. ಐದರ್ ಡೋಂಟ್ ವೆರಿ, ಐ ಆಲ್ಸೋ ಡು ನಾಟ್ ನೋ, ಹೂ ಬಾದರ್ಸ್. ಅತ್ಯಂತ ಪ್ರಪಂಚದ ಶ್ರೀಮಂತ ವ್ಯಕ್ತಿ ತಗೊಂಡು ನನಗೇನು ಮಾಡೋದು? ಅದು ತಗೊಂಡು ಪ್ರತಿ ವರ್ಷ ನಂಬರ್ ಚೇಂಜ್ ಆಗ್ತಾವು, ಲಾಟ್ರಿ ನಂಬರ್ ಇದ್ದಂಗೆ. ಈ ವರ್ಷ ಇವ ಫಸ್ಟು ಯಾರು ನೆನಪಿಡ್ತಾರೆ ಅಂದ್ರೆ 16 ವರ್ಷದ ಹಿಂದೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ರು ಅಂತ ಯಾರೂ ಲೆಕ್ಕ ಇಟ್ಟಿಲ್ಲ. ಅಂದ್ರೆ ಅದು ಯಶಸ್ಸಲ್ಲ ನನ್ನ ಪ್ರಕಾರ. ಯಶಸ್ಸು ಅಂದ್ರೆ ಹಿಂಗೆ ಬಂದು ಹಂಗೆ ಹೋಗುವಂಥ ಗಾಳಿ ಅಲ್ಲದು. ಇಟ್ ಶುಡ್ ರಿಮೇನ್ ದೇರ್ ಫಾರ್ ಸಮ್ ಟೈಮ್, ಇಟ್ ಶುಡ್ ಮೇಕ್ ಯು ಸ್ಟೇಬಲ್. ಆದ್ರಿಂದ ಹಣ ಅನ್ನೋದು ಯಶಸ್ಸಲ್ಲ. ನಾ ಯಶಸ್ಸಲ್ಲ ಯಾವುದು ಹೇಳಿಕತ್ತೀನಿ ಮೊದಲು. Money is not success. Have you not seen people who earned millions and millions fell back into the dust by a stupid act? ಬೇಕಾಷ್ಟು ಮಂದಿ ನೋಡಿವಲ್ಲ, ಕೋಟಿಗಟ್ಟಲೆ ಕಟ್ಟು ಜೈಲಿಗೆ ಹೋದವ್ರು ನೋಡಿಲ್ಲ? ಕೋಟಿಗೆ ಏನು ಬೆಲೆ ಉಳಿತಲ್ಲಿ? ಮತ್ತೆ ಅಲ್ಲಿ ತಿನ್ನು ಜೈಲಿನ ಊಟನೇ. ಹೊರಗಡೆ 10,000 ಕೋಟಿದು ಮನೆ ಜೈಲಿನಾಗ ಅದೇ ರೊಟ್ಟಿ ತಿನ್ಬೇಕು, ಕಟಕ್ ರೊಟ್ಟಿ. ಈ ಹಣೆ ಬಾರದು. ಆದ್ರಿಂದ ಮನಿ ಈಸ್ ನಾಟ್ ಸಕ್ಸಸ್. ಸಮ್ ಪೀಪಲ್ ಥಿಂಕ್ ಪವರ್ ಈಸ್ ಸಕ್ಸಸ್. ಅಧಿಕಾರಿ ಇರ್ಬೇಕ್ರಿ, ಇದ್ರೆ ಅಧಿಕಾರಿ ಇರ್ಬೇಕು ನೋಡಿ, ರಾಷ್ಟ್ರಪತಿ ಆಗ್ಬೇಕು, ಭಾರತದ ಪ್ರಧಾನಮಂತ್ರಿ ಆಗ್ಬೇಕು. ಪ್ರಧಾನಮಂತ್ರಿ ಆಗೋದು ಯಶಸ್ಸು ಹೌದು ಅಲ್ಲೋ? ಇಡೀ ಭಾರತ ದೇಶ 125 ಕೋಟಿ ಜನಸಂಖ್ಯೆಗೆ ಒಬ್ಬನೇ ಒಬ್ಬ ಪ್ರೈಮ್ ಮಿನಿಸ್ಟರ್. ಸಾಧನೆ ಅದು, ದೊಡ್ಡ ಅಧಿಕಾರ. ನಾನು ಅನ್ಕೊಂಡಿದ್ದೆ ಅಧಿಕಾರ ಯಶಸ್ಸು ಹೌದು ಅಂತ ಅನ್ಕೊಂಡಿದ್ದೆ. ಇತ್ತೀಚೆಗೆ ಭ್ರಮನಿರಸನ ಆಯ್ತು ನನಗೆ. ರಾಜ್ಕೋಟ್ ಅಂತ ಒಂದು ಜಾಗ ಅದ ಗುಜರಾತ್ನಾಗ. ಅಲ್ಲಿ ಹೋಗಿ ನಾನು ಪ್ರಿನ್ಸಿಪಾಲ್ಸ್ ಟ್ರೈನಿಂಗ್ ಮಾಡ್ತಿದ್ದೆ. ಒಂದು 50 ಜನ ಪ್ರಿನ್ಸಿಪಾಲ್ಸ್ ಇದ್ರು ನನ್ನ ಕಡೆಗೆ. ಪ್ರಿನ್ಸಿಪಾಲ್ಗಂತ ದೊಡ್ಡ ಪ್ರಶ್ನೆ ಕೇಳಬಾರದು, ಭಾಷಣ ಇರ್ತಾರೆ ಸಾಮಾನ್ಯವಾಗಿ ಪ್ರಿನ್ಸಿಪಾಲ್. ನಾವೇನು ಮಾಡೋದು, ದೊಡ್ಡ ಪ್ರಶ್ನೆ ಕೇಳಬಾರ್ದು ಅಂಥೇಳಿ ಆದರೂ ಕೇಳಿಬಿಟ್ಟೆ ದೊಡ್ಡ ಪ್ರಶ್ನೆ. ಏನು ಹೇಳಿದೆ ಅವ್ರಿಗೆ ಅಂದರೆ, ಪೇಪರು ಪೆನ್ಸಿಲ್ ಅದ ನಿಮ್ಮ ಕಡೆ ಹೆಂಗಿದ್ರು, ನಿಮಗೆ 2 ಮಿನಿಟ್ ಟೈಮ್ ಕೊಡ್ತೀನಿ, ದಯವಿಟ್ಟು ಭಾರತದ ಎಲ್ಲ ಪ್ರಧಾನಮಂತ್ರಿಗಳ ಹೆಸರು ಬರೀರಿ ಎಂದೆ. ರೈಟ್ ದ ನೇಮ್ಸ್ ಆಫ್ ಆಲ್ ದಿ ಪ್ರೈಮ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ ಅಂತ. ಪುಣ್ಯಕ್ಕೆ ನಮ್ಮಂಗೆ ಅಮೇರಿಕಾದಂಗೆ 45ನೇದು ಬಂದದ ಈಗ ಪ್ರೆಸಿಡೆಂಟು ಟ್ರಂಪ್, 45ನೇದು. ನಮ್ಮ ಭಾರತದಾಗ ಅಷ್ಟಿಲ್ಲ, 15 ಮಂದಿ. ನಮ್ಮ ಮೋದಿಯವರು 15ನೇದವ್ರು. ಎಲ್ಲರದ್ದು ಹೆಸರು ಬರೀರಿ ಎಂದೆ. ಮಜಾ ಗೊತ್ತದೆ. 2 ಮಿನಿಟ್ ಆದ್ಮೇಲೆ ನೋಡಿದ್ರೆ
50 ಮಂದಿಯೊಳಗೆ 39 ಮಂದಿ ಎಲ್ಲರದು ಹೆಸರು ಬರೆದಿದ್ದಿಲ್ಲ, ಮರ್ತೇ ಬಿಟ್ಟಿದ್ರು ಕೆಲವ್ರದ್ದು. ಇದಾಗ್ತದೆ. ನಾನು ಉತ್ತರ ಭಾರತದಾಗ ಹೋಗಿ ಯಾರಿಗಾರ ಟೀಚರ್ಸಿಗೆ ಎಲ್ಲ ಪ್ರಧಾನಮಂತ್ರಿ ಹೆಸರು ಬರೀರಿ ಅಂದ್ರೆ ದಕ್ಷಿಣದಿಂದ ಹೋದವ್ರ ಹೆಸರು ಮರೀತಾರ, ದೇವೇಗೌಡರ ಹೆಸರು ಮರೀತಾರೆ, PV ನರಸಿಂಹರಾವ್ ಹೆಸರು ಬರೀತಾರೆ. ನಮ್ಮ ದಕ್ಷಿಣದವ್ರು ಕೇಳಿದಾಗ ಆ ಕಡೆ ಚೌಧರಿ ಚರಣ್ ಸಿಂಗ್ ಹೆಸರು ಮರ್ತು ಹೋಗ್ತದೆ, IK ಗುಜರಾಲ್ ಹೆಸರು ಮರ್ತು ಹೋಗ್ತದೆ. ಮೊನ್ನೆ ಒಬ್ಬ ಕಾಲೇಜ್ ಪ್ರೊಫೆಸರು, ಹೌದಲ್ರಿ ಸರ್ ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ರಿ, ಆಗಿದ್ರು ಅಂತ ಆಗಿದ್ರು. ಅಂದ್ರೆ ಇರೋ 15 ಮಂದಿ ನೆನಪಿಲ್ಲ ನಮಗ. ಇದು ಮಜಾ ನೋಡ್ರಿ ಹೆಂಗದ. ಒಂದು ದೇಶಕ್ಕೆ ಪ್ರಧಾನಮಂತ್ರಿ ಎಷ್ಟಿರ್ತಾರೆ ಒಂದು ಕಾಲಕ್ಕೆ? ಒಬ್ಬನೇ. ಅವ್ರ ಹೆಸರು ನೆನಪಿಲ್ಲ ನಮಗಿನ್ನ. ಅಂದ್ರೆ ಪ್ರಧಾನಮಂತ್ರಿ ಹುದ್ದೆ ಎಂದು ಹೆಸರು ನೆನಪಿಡುದಿಲ್ಲ ನಿಮ್ಮನ್ನ. ಪ್ರಧಾನಮಂತ್ರಿ ಆದಾಗ ಏನು ಮಾಡಿದಿರಿ ಅನ್ನೋದ್ರ ಮೇಲೆ ನೆನಪಿಡ್ತಾರೆ. Some people accidentally become prime ministers, some people by their effort become prime ministers. Those who became by effort and contributed to the country's glory are remembered, others who also occupied the position are forgotten. Therefore, ನನ್ನ ಥಿಯರಿ ಏನಪ್ಪಾ ಅಂದ್ರೆ ಅಧಿಕಾರ ಯಶಸ್ಸಲ್ಲ, ದುಡ್ಡು ಯಶಸ್ಸಲ್ಲ, ಅಧಿಕಾರ ಯಶಸ್ಸಲ್ಲ. ಯಾಕಂದ್ರೆ ಅಧಿಕಾರ ಬಂದದ್ದು ಎಷ್ಟೋ ಮಂದಿ ಹೆಸರೇ ನೆನಪಿರಲ್ಲ, ತಗೊಂಡು ಏನ್ ಮಾಡ್ತೀರಿ, ಯಶಸ್ಸು ಬರ್ತದದು. ಇನ್ ಕೆಲವ್ರು ಅಂತಾರ ಇದ್ರೆ ಇರ್ಬೇಕು ನೋಡ್ರಿ 6 ಫೂಟ್ 7 ಇಂಚ್ ಎತ್ತರ ಇರ್ಬೇಕು, 4 ಫೂಟ್ ಅಗಲ ಇರ್ಬೇಕು, ರಸ್ತೆದಾಗ ಹೋದ್ರೆ ಬುಲ್ಡೋಸರ್ ಹೋದಂಗೆ ಹೋಗ್ತಿರ್ಬೇಕು, ಎಲ್ಲಾರು ಕಂಡು ಹೆದರ್ಬೇಕು. ಕೆಲವ್ರು ಇರ್ತಾರ ಹಂಗ. ದೇ ಥಿಂಕ್ ಫಿಸಿಕಲ್ ಪವರ್ ಈಸ್ ಎವ್ರಿಥಿಂಗ್, ಐ ಕ್ಯಾನ್ ಕಾಂಕರ್ ದ ವರ್ಲ್ಡ್ ಬೈ ಪವರ್ ಅನ್ನೋರು ಬಹಳ ಮಂದಿ ಇದ್ರು. ಅಲೆಕ್ಸಾಂಡರ್ ದ ಗ್ರೇಟ್ ಥಾಟ್ ಸೋ, ಮುಸೋಲಿನಿ ಥಾಟ್ ಸೋ, Napoleon Bonaparte thought so, Hitler thought so, Osama bin Laden thought so. We can conquer the world by power, but please believe none of them became successful. None of them became successful. Nobody could conquer the whole world. ಯಾರಿಗೂ ಆಗಲಿಲ್ಲ. ಶಗಸ್ತನ ಶಕ್ತಿಯಿಂದ ಗೆಲ್ತೇನೆ ಅಂತ ಹೋದವರು. ನಾವು 60ನೇ ದಶಕದಾಗ ಹುಡುಗರಾಗಿದ್ದವ್ರು, ಕಾಲೇಜ್ ಹುಡುಗರಾಗಿದ್ದವರಿಗೆ ನೀವೆಲ್ಲ ಕೇಳಿದಿರಿ ಮೊಹಮ್ಮದ್ ಅಲಿ ಅಂತ, ಬಾಕ್ಸರ್ ಕೇಳಿದಿರ್ತಾನೆ, ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್, ದ ಗ್ರೇಟೆಸ್ಟ್ ಬಾಕ್ಸರ್ ಎವರ್ ಅಂತ ಹೆಸರು. ನಾವೆಲ್ಲ ಹುಡುಗರಾಗಿದ್ದಾಗ ಅಮೆರಿಕಾದಾಗಂತೂ ಹುಡುಗರಿಗೆಲ್ಲ ಆರಾಧ್ಯ ದೈವ ಅವನು, ಡೆಮಿ ಗಾಡ್ ಫಾರ್ ಆಲ್ ದಿ ಯಂಗ್ ಪೀಪಲ್. ಎಲ್ಲ ಕಡೆ ಅಮೆರಿಕಾದ ಪೋಸ್ಟರ್ಸ್, ದೊಡ್ಡ ದೊಡ್ಡ ಪೋಸ್ಟರ್ ಇರ್ಬೇಕು ಅವನು. ಹೆಂಗ್ ಪೋಸ್ಟರ್, ಒಂದು ಪೋಸ್ಟರ್ ನೋಡಿರಿ ಅವ್ನು ನೀವು, ಬಾಕ್ಸಿಂಗ್ ಗ್ಲೌಸ್ ಹಾಕೊಂಡು ಹಿಂಗೆ ಕೆಟ್ಟ ಗಂಡ್ಲಿ ಹಿಂಗೆ ನೋಡ್ಕೋತ ತೆಳಗೊಂದು ಸ್ಟೇಟ್ಮೆಂಟ್ ಇರೋದು ಯಾವಾಗಲೂ, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್. ಎಲ್ಲ ಕಡೆ ಸ್ಟೇಟ್ಮೆಂಟ್, ಐ ವಿಲ್ ಕಾಂಕರ್, ಜಗತ್ತನ್ನ ಶಕ್ತಿಯಿಂದ ಗೆದ್ದು ಬಿಡ್ತೇನೆ ಅಂತ ಮೊಹಮ್ಮದ್ ಅಲಿ ಪೋಸ್ಟರ್ ಎಲ್ಲ ಕಡೆ ಇರೋದು. ಎಲ್ಲ ಹುಡುಗರು ಆಗಿನ ಕಾಲ ತರುಣರು ತರುಣಿಯರ ಮನೆಯಾಗೆಲ್ಲ ಫೋಟೋ ಇರೋದು ಮೊಹಮ್ಮದ್ ಅಲಿದೆ, ಗ್ರೇಟೆಸ್ಟ್ ಚಾಂಪಿಯನ್. ನಾನು ಸಾಕಷ್ಟು ಸಲ ಪ್ರತಿ ವರ್ಷ ಅಮೆರಿಕಕ್ಕೆ ಹೋಗ್ತೀನಿ ಪಾಠ ಮಾಡ್ಲಿಕ್ಕೆ ಅಂತ ಹೇಳಿದ್ನಲ್ಲ. 3 ವರ್ಷ ತೆಳಗೆ ಶಿಕಾಗೋದಾಗಿದ್ದೆ. ಶಿಕಾಗೋದಾಗಿದ್ದಾಗ ಒಂದು ಸಣ್ಣ ಕಾರ್ಯಕ್ರಮದಾಗ ಒಂದು ಪ್ರಮೋಷನ್ ಪ್ರೋಗ್ರಾಮು, ಮೊಹಮ್ಮದ್ ಅಲಿ ಬಂದಿದ್ರು. ಐ ಸೀನ್ ಹಿಮ್ 4-5 ಟೈಮ್ಸ್ ಅರ್ಲಿಯರ್. ಆ ಕಾರ್ಯಕ್ಕೆ ಮೊಹಮ್ಮದ್ ಅಲಿ ಬಂದ, 72-73 ಇಯರ್ಸ್. ಅವ್ರು ಏನ್ ಮಾಡ್ಬೇಕಾಗಿತ್ತು ಕಾರ್ಯಕ್ರಮದಾಗ, ಒಂದು ಪೌಂಟಣಿಗೆ ಹತ್ತಿ ಮೇಲೆ ಹೋಗಿ ಅಲ್ಲಿ ಬಂದಂತ ಹೊರಗೊಂದು ಏನೋ ಗಿಫ್ಟ್ ಕೊಡಬೇಕು. ಈಸ್ ಅನ್ ಅಂಬಾಸಿಡರ್ ಫಾರ್ ಎ ಪ್ರಾಡಕ್ಟ್ ಕೊಡಬೇಕು. ನಿಮ್ಗೆ ಆಶ್ಚರ್ಯ ಆಗ್ತದೆ ಸ್ನೇಹಿತರು, ಹೇಳಿದ್ರೆ ಆ ಮನುಷ್ಯಾಗ ಒಂದು ಪೌಂಟಣಿಗೆ ಹತ್ತಿ ಮೇಲೆ ಹೋಗ್ಲಿಕ್ಕೆ ಆಗಲಿಲ್ಲ. ಹಿ ವಾಸ್ ಸಫರಿಂಗ್ ಫ್ರಮ್ ಪಾರ್ಕಿನ್ಸನ್ ಡಿಸೀಸ್. ಇಡೀ ದೇಹ ನಡುಕ್ತಿತ್ತು, ಕೈ ನಡುಕ್ತಿತ್ತು, ಕುತ್ತಿಗೆ ನಡುಕ್ತಿತ್ತು. ಒಂದು ಕಪ್ ಕಾಫಿ ಕುಡಿಬೇಕು ಅಂತಂದ್ರೆ ಒಬ್ರು ಗದ್ದ ಹಿಡ್ಕೋಬೇಕು, ಒಬ್ರು ಕಾಫಿ ಕಪ್ ಹಿಡ್ಕೋಬೇಕು. ಐ ಫೆಲ್ಟ್ ಬ್ಯಾಡ್. I felt really bad. The man who conquered the whole earth with power, I'll conquer the world by power ಅನ್ನಂತ ಮನುಷ್ಯ ಇವತ್ತದ ಕಪ್ ಚಹಾ ಕುಡಿಲಿಕ್ಕೆ ಆಗೋಲ್ತಾವ. ಐ ಫೆಲ್ಟ್ ಸ್ಯಾಡ್. ತಕ್ಷಣ ಅನಿಸ್ತು, ಏನ್ ಹೇಳಿದ್ದವ 65ನೇ ಇಸ್ವಿ ಒಳಗೆ, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್ ಅಂದ. ಎಲ್ಲದ ಪವರ್ ಇವತ್ತ ಮೌಟಣಿಗೆ ಹತ್ಲಿಕ್ಕೆ ಆಗೋಲ್ತು. ಅಂದ್ರೆ ಇದು ಶಾಶ್ವತ ಅಲ್ಲ. ದ ಫಿಸಿಕಲ್ ಸ್ಟ್ರೆಂಗ್ತ್ ಈಸ್ ನಾಟ್ ಪರ್ಮನೆಂಟ್, ದೇರ್ ಫಾರ್ ಇಟ್ ಇಸ್ ನಾಟ್ ಸಕ್ಸಸ್. ಸೊ ಮನಿ ಈಸ್ ನಾಟ್ ಸಕ್ಸಸ್, power is not success, physical strength is also not success. ಇನ್ ಕೆಲವ್ರು ಅಂತಾರೆ ಸಕ್ಸಸ್ ಅಂದ್ರೆ ಹೆಂಗಿರ್ಬೇಕ್ರಿ, ದಿನ ಪೇಪರ್ನಾಗ ಫೋಟೋ ಬರಬೇಕು, ಚಲೋ ಕೆಲ್ಸಕ್ಕೋ ಕೆಟ್ಟ ಕೆಲ್ಸಕ್ಕೋ ದಿನ ಪೇಪರ್ನಾಗ ಫೋಟೋ ಬರಬೇಕು. ಸರ್ಕಸ್ ನೋಡಿಲ್ಲ ರಾಜಕಾರಣದಾಗ ಆಗೋದು, ಹೆಂಗಾರ ಮಾಡಿ ಅದಕ್ಕೊಂದು ಶ್ಲೋಕದ, ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅಂತ, ಏನಾರ ಮಾಡು ಪ್ರಸಿದ್ಧ ಆಗು ಅಂತ. ಅರ್ಬಿಯರಿ ಹರಿ ಗಡಿಗೇರಿ ವಡಿ ಏನಾರ ಮಾಡಿ ಪ್ರಸಿದ್ಧ ಆಗೋಟ್ನಿ. ಹಂಗೆ ಆಗ್ಬೇಕಂತ ಭಾಳ ಮಂದಿ ಸರ್ಕಸ್ ಮಾಡ್ತಾರೆ, ಪೇಪರ್ನಾಗ ದಿನ ಪೇಪರ್ನಾಗ ಹೆಸರು ಬರಬೇಕು ಅಂತ, ಫೇಮಸ್ ಆಗಬೇಕು ಅಂತ. ನೀವೆಲ್ಲ ಸ್ವಲ್ಪ ಗೊತ್ತಿದೆ, ಹೆಂಗೆ ಗೊತ್ತಿಲ್ಲ. ಒಂದು 6 ಹುಡುಗರು ಈ ಸಿನಿಮಾ ಬಗ್ಗೆ ಭಾಳ ಆಸಕ್ತಿ ಇದೆ ಗೊತ್ತಿಲ್ಲ, ನನಗಷ್ಟು ಆಸಕ್ತಿ ಇಲ್ಲ, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಬಾಂಬೆದಾಗ ಒಂದು ಸೈಂಟ್ ಝೇವಿಯರ್ ಇನ್ಸ್ಟಿಟ್ಯೂಟ್ ಅಂತದ, ಅಲ್ಲಿ MBA ಹುಡುಗರಿಗೆ ಪಾಠ ಮಾಡ್ತೀನಿ. ಅಲ್ಲಿ ಹೋಗಿ ವಾರಕ್ಕೆ ಒಂದು ಇಡೀ ವರ್ಷದಾಗ 2 ದಿವಸ ನಾನು ಐ ಟೀಚ್ ಸಮಥಿಂಗ್ ಆನ್ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನೋ ವಿಷಯ ಬಗ್ಗೆ ಪಾಠ ಮಾಡ್ತೇನೆ. ಹುಡುಗರಿಗೆ ನನಗೆ ಒಂಥರ ಹೊಂದಾಣಿಕೆ ಆಗಿಬಿಟ್ಟದಲ್ಲಿ.
ಅಲ್ಲಿ ಹುಡುಗರು ಹುಡುಗಿಯರು ಏನು ಶಾಣೆ ಇದ್ದಾರ್ರಿ ಸಿನಿಮಾದ ಬಗ್ಗೆ. ಅವ್ನು ಹೀರೋಗ ಗೊತ್ತಿಲ್ಲ ಅವನ ಬಗ್ಗೆ ಅಷ್ಟು ವಿಷಯ, ಅವ್ರಿಗೆ ಗೊತ್ತದ. ಅವನೇ ಡೌಟ್ ಬಂದ್ರೆ ಅವ್ರಿಗೆ ಕೇಳ್ಬೇಕು, ನನ್ನ ಜೀವನದಾಗ ಏನಾಗಿತ್ತು ಹೇಳ್ರಿ ಅಂತ. ಹಂಗಿದ್ದಾನು ಅಷ್ಟು ಎಕ್ಸ್ಪರ್ಟ್ಸ್ ಅವರು. ನಾನು ನೋಡಿ ಒಂಥರ ಕರುಣೆ ಅವರಿಗೆ, ಈ ಮನುಷ್ಯ ಎಂಥ ಪ್ರಾಣಿ, ಸಿನಿಮಾದ ಬಗ್ಗೆ ಗೊತ್ತಿಲ್ಲ ಅಂತ. ಅದಕ್ಕೆ ನಾ ಏನು ಮಾಡಿದೆ, ಈ ಸಲ ಸ್ವಲ್ಪ ಶಾಣೆ ಆಗಿ ಹೋಗೋಣ ಅಂಥೇಳಿ, ಈ ನಾಗಾಭರಣ ಅಂತಿದ್ದಾರಲ್ಲ ಗೊತ್ತು ನಿಮ್ಗೆ, ಸಿನಿಮಾ ಡೈರೆಕ್ಟ್ರು, ಒಳ್ಳೆ ಆ್ಯಕ್ಟ್ರು, ಸ್ಟೇಜ್ ಆರ್ಟಿಸ್ಟ್, ನನ್ನ ಸ್ನೇಹಿತ. ನಾ ಹೇಳಿದೆ, ನೋಡೋ ಭರಣ, ನಾನು ಬಾಂಬೆಗೆ ಹೊಂಟೀನಿ, ಸಿನಿಮಾದ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ, ಒಂದಿಷ್ಟು ರಿಸರ್ಚ್ ಮಾಡಿಕೊಡ್ತೀರೇನು ಅಂತ ಕೇಳಿದೆ. ಏನು ಹೇಳ್ರಿ ಅಂದರು. ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟು ಅವ್ರ ಕಡೆಯಿಂದ ರಿಸರ್ಚ್ ಮಾಡಿಸಿ ಅದನ್ನು ಬರ್ಕೊಂಡು ಹೋದೆ. ನನ್ನ ಕಡೆ ಆಯುಧವಲ್ಲ ನನ್ನ ಕಡೆ ಈಗ. ನಾನು ಹೋಗಿ ಹುಡುಗರಿಗೆ ಹೇಳಿದೆ, ಈ ಸಲ ಸಿನಿಮಾದ ಬಗ್ಗೆ ಕೇಳ್ತೀನಿ ನಿಮಗೊಂದು ಅಂದೆ. ಅವರೆಲ್ಲ ಅಂದರು, ಅಯ್ಯೋ ನೀವು ಕೇಳೋದು ನಾವು ಹೇಳೋದು ಎಲ್ರಿ ಸರ್, ನಿಮ್ಗೆ ಕೇಳಿಗೆ ಬರ್ತಾನೆ ಪ್ರಶ್ನೆ ಸಿನಿಮಾದ ಬಗ್ಗೆ, ನಾವೆಲ್ಲ ರೆಡಿ ಇದ್ದೀವಿ ಅಂದರು. ನಾನು ಹೇಳಿದೆ, ವಿಚಾರ ಮಾಡಿ ಹೇಳಬೇಕು, ನಿಮಗೂ ಹೇಳ್ತೀನಿ, ಯಾರು ಗೊತ್ತಿದ್ರೆ ಭಾಳ ಅದ್ಭುತ ಅನ್ನಿಸ್ತದೆ ನನಗೆ. ಐ ಆಸ್ಕ್ಡ್ ದೆಮ್ ಎ ಕ್ವೆಶ್ಚನ್, ಕ್ಯಾನ್ ಯು ಟೆಲ್ ಮೀ ಹೂ ವಾಸ್ ದಿ ಹೀರೋ ನಂಬರ್ 1 ಆಫ್ 1940? ಹಿಂದಿ ಸಿನಿಮಾದಾಗ ಹೀರೋ ನಂಬರ್ 1 ಯಾರಾಗಿದ್ರು 1940ನೇ ಇಸ್ವಿ ಒಳಗೆ ಅಂದೆ. ಅವ್ರು ತಲೆ ಕೆರ್ಕೊಳ್ಳೋಕೆ ಶುರು ಮಾಡಿದರು. ಸರ್ ರಾಜ್ ಕಪೂರ್ ಇಲ್ರಿ, ರಾಜ್ ಕಪೂರ್ಲ 58 ಬಂದವರು, 56 ಬಂದವರು. ದೇವಾನಂದ್ ರಾಜ್ ಕಪೂರ್ಲ, ದಿಲೀಪ್ ಕುಮಾರ್ ಅವಾಗ ಬಂದರು. ಆಮೇಲೆ ಇನ್ಯಾರು ಬಂದರು, ರಾಜ್ಕುಮಾರ್ ಅಪ್ಪ ಬಂದ್ರಿ ಸರ್. ಹೌದು, ಬಂದು 48ನೇ ಇಸ್ವಿಗೆ ಪೃಥ್ವಿರಾಜ್ ಕಪೂರು. 40ನೇ ಇಸ್ವಿಗೆ ಯಾರು ಬಂದರು? ಏನು ತಲೆ ಕೆರ್ಕೊಂಡು ಹುಡುಗರು ಗೊತ್ತಾಗಲಿಲ್ಲ. ಕಡೆಗೆ ಯೂಶುವಲ್ ಸ್ಟೈಲ್ 40ನೇ ಇಸ್ವಿ, ವಿ ಡೋಂಟ್ ನೋ ಸರ್ ಅಂದರು. ನಾ ಇದು ಡೋಂಟ್ ವರಿ, ನನಗೂ ಗೊತ್ತಿದ್ದಿಲ್ಲ, ಈ ರಿಸರ್ಚ್ ಮಾಡಿ ತೊಗೊಂಬಂದೀನಿ, ಅವನ ಹೆಸರು ಹೇಳ್ತೀನಿ, ನೆನಪದ ನೋಡ್ರಿ ನಿಮಗೆ ಅಂದೆ. ನಿಮಗೂ ಹೇಳ್ತೀನಿ ಮಕ್ಕಳ, ಭಾಳ ಮಜಾ ಅದ ಹೆಸರು. ಶ್ಯಾಮಲಾಲ್ ಅಂತ ಹೆಸರು ಕೇಳಿದ್ರಿ ಏನರೇ? ಶ್ಯಾಮಲಾಲ್ ವಾಸ್ ಹೀರೋ ನಂಬರ್ 1 ಆಫ್ 1940 ಅಂತ. ಶ್ಯಾಮಲಾಲ್ ಅಂತ ಒಂದು ಪ್ರಾಣಿ ಇತ್ತು ಅಂತ ಗೊತ್ತಿಲ್ಲ ನಮಗೆ. ಹೀರೋ ನಂಬರ್ 1 ಆಗಿದ್ದು 1940ಗೆ ಅಂತ ಯಾರ್ಯಾರಿಗೂ ಗೊತ್ತಿಲ್ಲ, ಜೇವಿಯರ್ ಹುಡುಗರಿಗೆ ಗೊತ್ತಿಲ್ಲ. ನಾ ಹೇಳಿದೆ, ಯಾಕೆ ಇದನ್ನು ಹೇಳಿದೆ ನಿಮಗೆ ಅಂತಂದ್ರೆ, ಇಫ್ ಸಂಬಡಿ ಚೆಕ್ಸ್ ಇನ್ 2050, 2050ನೇ ಇಸ್ವಿಗೆ ಯಾರೇ ಬಂದು ಹೂ ವಾಸ್ ಹೀರೋ ನಂಬರ್ 1 ಆಫ್ 2016 ಅಂತ ಕೇಳಿದ್ರೆ, ಆಗೇನು ಹುಡುಗರು ಹುಡುಗಿಯರು ಏನು ಹೇಳ್ತಾರೆ? 16, ಓಹೋ ಐ ಡೋಂಟ್ ನೋ ಅಂತಾರೆ ಅವ್ರು. ಅಂದ್ರೆ ಹೀರೋ ನಂಬರ್ 1 ಆಫ್ 2016 ಈಸ್ ಹೀರೋ ನಂಬರ್ 1 ಆಫ್ 2050. ಯಾರು ನೆನ್ಪಿಡೋದಿಲ್ರಿ, ಯಾರು ನೆನ್ಪಿಡ್ತಾರ್ರಿ ಅಕೌಂಟು? ಅಂದ್ರೆ ಇವತ್ತು ಹೀರೋ ನಂಬರ್ 1 ಆದವ ನಾಳೆ ಹೀರೋ ನಂಬರ್ 1 ಆಗಿರ್ತಾನ ಅಂತಿಲ್ಲ. ಕ್ರಿಕೆಟ್ನಾಗ ನೋಡ್ರಿ, ಈಗ ಸಡನ್ ಆಗಿ ಐಕಾನ್ ಚೇಂಜ್ ಆಗ್ಬಿಟ್ಟು ಹುಡುಗರನ್ನ ಕೇಳಿ ನೋಡ್ರಿ, ಹೀರೋ ಯಾರಪ್ಪ ಕ್ರಿಕೆಟ್ನಾಗ? ತೆಂಡೂಲ್ಕರ್ ನೆನಪ ಇಲ್ಲ ಎಲ್ಲರೂ. ಈಗ ವಿರಾಟ್ ಕೊಹ್ಲಿ ಬರ್ದು ಬಂದು ಧೋನಿ ಅಲ್ಲ, ಕಲ್ಪನಾದ ಸುನೀಲ್ ಗವಾಸ್ಕರ್ ಬರೀ ಕಾಮೆಂಟ್ರಿ ಅಷ್ಟೇ. ಈಗ ಸುನೀಲ್ ಗವಾಸ್ಕರ್ಗಿಂತ ಚಲೋ ಬ್ಯಾಟ್ಸ್ಮನ್ GR ವಿಶ್ವನಾಥ್ ಹೆಸರೇ ಗೊತ್ತಿಲ್ಲ ಹುಡುಗರಿಗೆ, BK ಚಂದ್ರಶೇಖರ್ ಹೆಸರು ಗೊತ್ತಿಲ್ಲ, ES ಪ್ರಸನ್ನ ಮರ್ತೋತು. ಅಂದ್ರೆ ಒಂದು ಕಾಲಕ್ಕೆ ಐಕಾನ್ ನಂಬರ್ 1 ಗ್ರೇಟೆಸ್ಟ್ ಬಾಲರ್ ಇನ್ ದ ವರ್ಲ್ಡ್ ಆದವ್ರು ಇವತ್ತು ಹೆಸರಿಲ್ಲ. ಅದಕ್ಕೆ DVG ಭಾಳ ಚಂದ ಹೇಳ್ತಾರೆ ಅವರು, ಜಾನಪದಗಳು, ರಾಜ್ಯ ಸಾಮ್ರಾಜ್ಯಗಳು, ಗುರುಸ್ಥಾನಗಳು, ಧರ್ಮಗಳು, ಭಾಷೆಗಳು, ವಿದ್ಯೆಗಳು, ತೆರಪೆ ಇಲ್ಲದ ಹರಿವ ಕಾಲ ಪ್ರವಾಹದಲ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಾವೆಲ್ಲಾನು. ಆದರೆ ಮಾನವತೆ ನಿಂತಿಹುದು ಮಂಕುತಿಮ್ಮ, ಮನುಷ್ಯತೆ ಉಳ್ಕಿದೆಲ್ಲ ಕೊಚ್ಕೊಂಡು ಹೋಗ್ಯಾವ ಅಂತ. ಉಳಿಯೋದು ಯಾವುದು ಅಂತ ಪ್ರಶ್ನೆ ಬಂದಿದ್ದು ಯಾವುದು? ಈ ಮಾತು ಕೇಳಬೇಕು. ಇವರೆಲ್ಲ ಬಹಳ ದೊಡ್ಡವರು, ಐಕಾನ್ ನಂಬರ್ 1 ಆಗಿದ್ದವರು, ಇವತ್ತೆಲ್ಲ ನಂಬರೇ ಇಲ್ಲ, ಪತ್ತೇನೇ ಇಲ್ಲ, ಹೆಸರೇ ಇಲ್ಲ. ಹಂಗಂದ್ರೆ ದುಡ್ಡು ಯಶಸ್ಸಲ್ಲ, ಅಧಿಕಾರ ಯಶಸ್ಸಲ್ಲ, ದೈಹಿಕ ಶಕ್ತಿ ಯಶಸ್ಸಲ್ಲ, ನಿಮ್ಗೆ ಬಂದಂಥ ಖ್ಯಾತಿ ಅಂತ ಏನದ, ಇದು ಖ್ಯಾತಿ ಕೂಡ ಯಶಸ್ಸಲ್ಲ, ಬಹಳ ದಿವಸ ಇರುವಂಥದ್ದಲ್ಲದು. ಇಂದಿನ ಸುದ್ದಿ ನಾಳೆ ರದ್ದಿ, ಮರದಿವಸ ರದ್ದಿ ಆಗ್ಬಿಡ್ತದೆ ಸುದ್ದಿ ಇವತ್ತಿಂದು, ಯಾರೂ ನೆನಪಿಟ್ಟುಕೊಳ್ಳೋದಿಲ್ಲ. ಆದ್ರಿಂದ ನಾ ಶಾಶ್ವತ ಆಗೀನಿ ಅಂತನೂ ಭ್ರಮೆ ಯಾರಿಗೂ ಬೇಡ. ಹಂಗಾರೆ ಯಶಸ್ಸು ಯಾವ್ದು? ಹಂಗಂದ್ರೆ ನಾ ಬರೀ ಯಾವ್ದು ಅಲ್ಲ ಹೇಳ್ಕೊತ ಹೋದ್ನಲ್ಲ. ಹಂಗಂದ್ರೆ ಯಶಸ್ಸು ಆಗ್ಬೇಕಾದ್ರೆ ಏನು ಮಾಡಬೇಕು? ಒಂದು ನನಗೆ ನೆನಪಿದ್ದು, ನಾ ಕಾಲೇಜ್ನಾಗ ಆದದ್ದು, ನಾನು ಪ್ರಿನ್ಸಿಪಲ್ ಆಗಿದ್ದಾಗ, ಭಾಳ ವರ್ಷ ಪ್ರಿನ್ಸಿಪಲ್ ಆಗಿದ್ದೆ, ಅಷ್ಟು ವರ್ಷ ಇರ್ಬೇಕಾದ್ರೆ ಗೊತ್ತಿಲ್ಲ, ಇದ್ದೆ 16 ವರ್ಷ. ಕಾಲೇಜ್ನಾಗ ಬ್ರಿಲಿಯಂಟ್ ಹುಡುಗರು, ನಮ್ಮ ಕಾಲೇಜ್ನಾಗ ರ್ಯಾಂಕ್ ಗೆಟಿಂಗ್ ಕಾಲೇಜ್ ಅದು. BSc ಫೈನಲ್ ಇಯರ್ ಹುಡುಗರಿಗೆ ಕೆಮಿಸ್ಟ್ರಿ ಪಾಠ ಮಾಡ್ತಿದ್ದೆ, ಭಾಳ ಶಾಣೆ ಹುಡುಗರು. ನಾನು ಕೆಮಿಸ್ಟ್ರಿ ಹೇಳ್ಕೊತೀನಿ ಅಂದ್ರೆ ಹೇಳ್ಬಿಡ್ತೀನಿ ಸ್ವಲ್ಪ ನಡುವ, ಹಂಗಾಗ್ಬೇಕದು, ವೆರೈಟಿ ಬರಬೇಕು. ಬರೀ ಕೆಮಿಸ್ಟ್ರಿ ಹೇಳ್ತಿದ್ರೆ ಬೋರ್ ಆಗೋದಿಲ್ಲ, ನಡು ಫ್ರೆಶ್ನೆಸ್ ಬರಬೇಕಾಗ್ತದೆ. ನನ್ನ ಸ್ಟೈಲ್ ಅದು ಮಾಡಬೇಕಾದದ್ದು. ಯಾಕಂದ್ರೆ ಕ್ಲಾಸ್ ಆಸಕ್ತಿ ಬರಬೇಕಾದ್ರೆ ಬರೀ ಇಫ್ ಯು ಆರ್ ರೀಚಿಂಗ್ ಓನ್ಲಿ ದ ಬ್ರೈನ್, ಯು ಗೆಟ್ ಟಯರ್ಡ್. ಟಚ್ ದ ಹಾರ್ಟ್, ಯು ವಿಲ್ ನೆವರ್ ಗೆಟ್ ಟಯರ್ಡ್. ಹಾರ್ಟ್ ನೆವರ್ ಗೆಟ್ಸ್ ಟಯರ್ಡ್, ಬ್ರೈನ್ ಗೆಟ್ಸ್ ಟಯರ್ಡ್. ಒಂದು ಕಷ್ಟದ ಪುಸ್ತಕ ಓದ್ತಿರ್ ನೋಡು, ಡಿಫಿಕಲ್ಟ್ ಇಕ್ವೇಶನ್ ಡೆರಿವೇಶನ್ ಮಾಡಬೇಕು, 10 ಮಿನಿಟ್ಗೆ ಆಕಳಿಗೆ ಬರ್ತಾವ, ನಿದ್ದೆ ಬರ್ತದೆ, ಸಾಕಪ್ಪ ಅನಿಸ್ತದೆ. ಆದ್ರೆ ಪತ್ತೇದಾರಿ ಕಾದಂಬರಿ ಓದ್ತಿದ್ರೆ
ಮುಂಜಾನೆ 3 ತನಕ 3 ಹೊಡಿತಾನೆ ಗೊತ್ತೇ ಆಗಲಿಲ್ಲ. ಯಾಕಂದ್ರೆ ಯುವರ್ ಹಾರ್ಟ್ ಈಸ್ ಇನ್ವಾಲ್ವ್ಡ್ ಇನ್ ಇಟ್. ನಿಮ್ಗೆ ಇಷ್ಟೆಲ್ಲ ಓದಿದ್ದು ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಇರ್ತಾವೆ, ನಿಮ್ದು ಮರ್ತು ಹೋಗ್ಬಿಡ್ತದೆ. ಆದ್ರೆ 5 ವರ್ಷ ನೋಡಿ ಸಿನಿಮಾ ನೆನಪಿಲ್ಲ, ನೆನಪಿರೋದೇನು, ಮುಂದೆ ಏನಾಗ್ತದೆ ಹೇಳ್ತೀರಿ ನಾ, ನೆಕ್ಸ್ಟ್ ಏನಾಗ್ತದೆ ಹೇಳ್ಬೇಕು. ಇದು ಯಾಕೆ ಉಳಿತದ? ಇದು ಸಿನಿಮಾ ನಿಮ್ಮ ಹೃದಯಕ್ಕೆ ಹೋತು, ಓದಿದ್ದು ಬ್ರೈನಿಗೆ ಹೋತು. ಬ್ರೈನ್ ಗೆಟ್ಸ್ ಟಯರ್ಡ್, ಹಾರ್ಟ್ ನೆವರ್ ಗೆಟ್ಸ್ ಟಯರ್ಡ್. ಅದು ಸ್ವಲ್ಪ ಫ್ರೆಶ್ನೆಸ್ ತರಬೇಕಾಗ್ತದೆ ಒಳಗೆ. ನಾನು ಕೆಮಿಸ್ಟ್ರಿ ಪಾಠ ಮಾಡ್ಕೋ ಸಡನ್ ಆಗಿ ಹುಡುಗರಿಗೆ ಕೇಳಿದೆ, ಒಂದು ಪ್ರಶ್ನೆ ಕೇಳ್ತೇನೆ ಎಲ್ಲರಿಗೂ ಒಂದೇ. ಹುಡುಗರು ತಯಾರಾಗಿದ್ರು, ಎಷ್ಟು ಮಂದಿ ನಿಮ್ಮ ಅಜ್ಜನ ಹೆಸರು ಗೊತ್ತದ ಅಂತ ಕೇಳಿದೆ. ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿ ಗೊತ್ತದ? ಅವ್ರಂದ್ರು ಅಜ್ಜಗ ಕೆಮಿಸ್ಟ್ರಿಗೆ ಏನು ಸಂಬಂಧ? ಒಂದು ಮಾಸ್ತರ್ ಕೇಳಿದ್ರೆ ಹೇಳ್ಬೇಕಲ್ಲ. ವಿಚಾರ ಮಾಡಿದ ಹುಡುಗರು, ಸರ್ ಗೊತ್ತದ, ಎಲ್ಲರ ಕೈ ಐತೆ, ಅಜ್ಜನ ಹೆಸರು ಎಲ್ಲರಿಗೂ ಗೊತ್ತು. ಓ ಭಾರಿ ಶಣ ಇದ್ರು ಹುಡುಗರು, ವೆರಿ ಗುಡ್. ಅಜ್ಜನ ತಂದೆ ಹೆಸರು ಎಷ್ಟು ಮಂದಿಗೆ ಗೊತ್ತದ? ಎಲ್ಲರೂ ಮಾರಿ ಮಾರಿ ನೋಡ್ಕೊಂಡ್ರು. ಒಂದು 8 ಕೈ ಎದ್ದು, ಅಡ್ಡಿಲ್ ಬಿಡು ಅವ್ರಿಗಾರ ಗೊತ್ತದಲ್ಲ 8 ಮಂದಿಗೆ ಅಂದೆ. ಮತ್ತೊಂದು ಮಿನಿಟ್ ಪಾಸ್ ಆದ್ಮೇಲೆ ಕೇಳಿದೆ, ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತದ? ಕೈ ಕಡೆ ನೋಡಿದ್ರೆ ಯಾರು ಕೈ ಎತ್ತಲಿಲ್ಲ. ನಂದು ಏನು ವಿಚಿತ್ರ ಅಲ್ಲ, ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮ್ಗೆ, ಯಾಕ ಅಂತ ಕೇಳಿದೆ. ಒಬ್ಬ ಹುಡುಗಿ ಎದ್ದಿ ಅಂತ ಹೇಳಿದ್ಲು, ಒರಟಾಗಿ ಹೇಳಿದ್ಲು, ಸತ್ಯ ಐತೇನೋ, ಏನು ಪ್ರಯೋಜನ ಬಿಡ್ರಿ ಸರ್ ಅಂದ್ಲು. ನಂದು ಅಲ್ಲವ ತಾಯಿ, ನನ್ನ ಅಜ್ಜನ ಹೆಸರು ಕೇಳಕತ್ತಿಲ್ಲ, ನಿಮ್ಮ ಅಜ್ಜನ ಹೆಸರು ಏನು ಪ್ರಯೋಜನ ಅಂತೀಯಲ್ಲ ಅಂದೆ. ಹೌದ್ರಿ ಸರ್, ಏನು ದೊಡ್ಡ ಸಾಧನೆ ಮಾಡಿದ್ದಾರೆ ನೆನ್ಪಿಡ್ಬೇಕು ಸರ್ ಅಂದ್ಲು. ಆಕೆ ಸಿಟ್ಟು ನೋಡಿ ಹೋಗಿ ಬಿಡುವ ತಾಯಿ, ಸುಮ್ ಕೊಡು ಅಂತ ಹೇಳಿ ಎಷ್ಟು ಕಂಡಪಡಿಸಿಟ್ಲು ಅಜ್ಜನ ಮೇಲೆ ಆಕಿ. ಅದೇ ಸುಮ್ ಕೊಡುವ. ಇನ್ನು ಉಳ್ಕಿದವ್ರು ಹೇಳಿದೆ, ಇನ್ನೊಂದಿಷ್ಟು ಹೆಸರು ಹೇಳ್ಕೊತ ಹೋಗ್ತೇನೆ ನಾನು ನಿಮಗೆ, ಕೆಲವು ಹೆಸರು ಹೇಳ್ಕೋತ ಹೋಗ್ತೀನಿ, ಗೊತ್ತಿದ್ರೆ ಕೈ ಎತ್ತಿರಿ, ಗೊತ್ತಿಲ್ಲ ಏನು ತ್ರಾಸಿಲ್ಲ ಅಂತ ಹೇಳಿದೆ. ಎಲ್ಲರೂ ಕುರ್ಚಿ ತುದಿ ಕೂತಿದ್ರು, ಏನು ಮಾಸ್ತರ್ ಕೇಳ್ತಾರ. ನಾ ಹೇಳಿದೆ, ನೋಡ್ರಿ ಕೆಲವು ಹೆಸರು ನೋಡ್ತೀನಿ, ನೆನಪದ್ರೆ ಹೇಳ್ರಿ. ರಾಮ ಗೊತ್ತಾ ನಿಮ್ಗೆ? ಅಯೋಧ್ಯ ರಾಮ ಎಲ್ಲರೂ ಗೊತ್ತು ಅಂತ ಕೈ ಎತ್ತಿದ್ರು, ವೆರಿ ಗುಡ್. ಕೃಷ್ಣ, ಆ ಕೃಷ್ಣ ಎಲ್ಲರಿಗೂ ಗೊತ್ತಿತ್ತು, ಕೃಷ್ಣ ಗೊತ್ತು. ಬುದ್ಧ, ಎಸ್. ಮಹಾವೀರ, ಎಸ್. ಜೀಸಸ್ ಕ್ರೈಸ್ಟ್, ಎಸ್. ರಾಮಕೃಷ್ಣ, ಎಸ್. ವಿವೇಕಾನಂದ, ಎಸ್. ಬಸವಣ್ಣ, ಎಸ್. ಎಲ್ಲರೂ ಒಂದು ಎಸ್ ಅನ್ನೋರೆ. ನಾನು ತ್ರಾಸ ಆತ್ ನೋಡ್ರಿ ಈಗ ಅಂತ ಹೇಳಿದ್ದೆ. ಇಷ್ಟು ಮಂದಿ ಹೆಸರು ಹೇಳಿದ್ನಲ್ಲ, ರಾಮ್ ನಡ್ಕೊಂಡು ಬಸವಣ್ಣ ಅವ್ರ ತನಕ ಹೆಸರು ಹೇಳಿದೆ, ಎಲ್ಲರಿಗೂ ಪರಿಚಯ ಅದ. ನಾ ಇವ್ರು ಯಾರು ಮೊಮ್ಮಗನೂ ಅಲ್ಲ. ಇಷ್ಟು ಮಂದಿ ಹೆಸರು ರಾಮನೇ ಬಸವಣ್ಣ ಅಂತ ಹೇಳಿದ್ನಲ್ಲ, ಇವ್ರು ಯಾರು ಮೊಮ್ಮಗನೂ ನಾನಲ್ಲ, ಎಲ್ಲಾರದು ಹೆಸರು ನೆನಪಿಟ್ಟೀನಿ. ಆದ್ರೆ ನಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ಯಾಕ? ವಿಚಿತ್ರ ಅನ್ಸಂಗಿಲ್ಲ ನಿಮ್ಗೆ? ನಿಮ್ಮ ಅಜ್ಜ ಬದುಕಿದ್ದಾಗ ವಿವೇಕಾನಂದರು ಬದುಕಿದ್ರು ಕಲ್ಕತ್ತಾದಾಗ. ಅಲ್ಲಿ ಕಲ್ಕತ್ತಾದಾಗ ಬದುಕಿದಂಥ ವಿವೇಕಾನಂದರ ಹೆಸರು ನೆನಪದ ನಿಮಗೆ, ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ. ಯಾಕ? ವಿಚಾರ ಮಾಡಿ ಹೇಳ್ರಿ. ಒಂದು 2 ಮಿನಿಟ್ ಟೈಮ್ ಕೊಟ್ಟೆ. ನನ್ನ ಕ್ಲಾಸ್ದಾಗ ಹುಡುಗಿದ್ಲು, ಬ್ರಿಲಿಯಂಟ್ ಹುಡುಗಿಯದು. ಆಕೆ ಹೆಸರು ಮರಿದ್ರು ಪದ್ಮಿನಿ ಪ್ರಿಯದರ್ಶಿನಿ ಅಂತ ಹೇಳಿ, ಬ್ರಿಲಿಯಂಟ್ ಚೈಲ್ಡ್. ಆಕೆ ಕಣ್ಣಾಗ ನೀರಿತ್ತು. ಯಾಕೆ ಪದ್ಮಿನಿ ಏನಾಯ್ತು ಅಂತ ಕೇಳಿದೆ. ಆಕೆ ಕಣ್ಣು ಒರೆಸ್ಕೊಂಡು ಎದ್ದಿ ಅಂತ ಹೇಳಿದ್ಲು, ಸರ್ ಐ ಗಾಟ್ ಎ ಲೆಸನ್ ಆಫ್ ಮೈ ಲೈಫ್ ಸರ್, ನನ್ನ ಜೀವನಕ್ಕೆ ಒಂದು ಪಾಠ ಆಯ್ತು ಸರ್ ಇವತ್ತು ಅಂದ್ಲು. ಏನು ಪಾಠವ ಮಗು ಅಂತ ಕೇಳಿದೆ. ಆಕೆ ಹೇಳಿದ್ಮೇಲೆ ಅದು ನನ್ನ ಜೀವನಕ್ಕೂ ಪಾಠ ಆಯ್ತು, ತಮಗೂ ಆಗ್ಬೋದು ಅನಿಸ್ತು. ಆ ಹುಡುಗಿ ಹೇಳಿದ್ಲು, ಸರ್ ಐ ಲರ್ನ್ಡ್ ಒನ್ ಬ್ಯೂಟಿಫುಲ್ ಲೆಸನ್ ಟುಡೇ. ಐ ರಿಮೆಂಬರ್ ಆಲ್ ದೀಸ್ ಪೀಪಲ್ ಬಟ್ ಡೋಂಟ್ ರಿಮೆಂಬರ್ ಮೈ ಓನ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಐ ಲರ್ನ್ಡ್ ಎ ಲೆಸನ್ ದಟ್ ಎನಿ ಒನ್ who lives only for himself shall not be remembered by the world, and anyone who lives for others shall not be forgotten. ಏನು ಅದ್ಭುತ ಮಾತು. ಯಾರು ಬರೀ ತನಗೋಸ್ಕರ ಬದುಕ್ತಾನೋ ಅವನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಪ್ರಪಂಚ ಯಾವತ್ತೂ ಮರೆಯುವುದಿಲ್ಲ. ಬರೀ ನನಗೋಸ್ಕರ ಬದುಕಿದ್ರೆ ಮೃತ್ಯುವಿನ ಕಡೆ ಹೋಗ್ತೀನಿ, ಮತ್ತೊಬ್ಬರಿಗೋಸ್ಕರ ಏನಾದರೂ ಕೆಲಸ ಮಾಡಿದ್ರೆ ಅಮೃತತ್ವದ ಕಡೆ ಹೋಗ್ತೀನಿ ನಾನು. ಆದ್ದರಿಂದ ಅಮೃತತ್ವ ಬರಬೇಕಾದ್ರೆ ಮತ್ತೊಬ್ಬರಿಗೋಸ್ಕರ ಸ್ವಲ್ಪ ಕೆಲಸ ಮಾಡಬೇಕು. ಬಸವಣ್ಣವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಅದಕ್ಕೆ ಅವ್ರನ್ನ ಬಹಳ ಹುಷಾರಿಂದ ಭಕ್ತಿ ಭಂಡಾರಿ ಅಂತ ಕರೆದ್ರು, ಅರ್ಥ ಭಂಡಾರಿ ಅಂತ ಕರೀಲಿಲ್ಲ. ಅವ್ರು ಡಿಪಾಸಿಟ್ ಮಾಡಿದ್ರೆ ನಮ್ಮ ಹೃದಯದ ಡಿಪಾಸಿಟ್ ಮಾಡಿದ್ದು. ಎಂದಿನ 12ನೇ ಶತಮಾನದ ಮನುಷ್ಯ ರೀ, 900 ವರ್ಷದಲ್ಲಿ ನೆನೆಸ್ಕೋತೀವಿ. ಕನ್ನಡ ಬರೆಯವ್ರು ವಿಚಾರ ಮಾಡಬೇಕು. ಒದ್ದಾಡ್ತೀವಿ, ಒಂದು ಸಾಲು ಬರಿಬೇಕಾದ್ರೆ ಶಬ್ದ ಸಿಗುದಿಲ್ಲ ಅಂತ ಒದ್ದಾಡ್ತೀವಿ. ಆ ಮನುಷ್ಯ ಬರೆದದ್ದು ಕಳಬೇಡ, ಕೊಲಬೇಡ, ಹೊಸಿಯ ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇಲ್ಲಲ್ರಿ ಅದ್ರೊಳಗೆ. 12ನೇ ಶತಮಾನದಾಗ ಬರೆದದ್ದು ಅದ್ಭುತ ಅನ್ಸಂಗಿಲ್ಲ, ಪವಾಡ ಅನ್ಸಂಗಿಲ್ಲ. ಒಂದು ಸಾಹಿತ್ಯ 900 ವರ್ಷ ಬದುಕ್ತದಂದ್ರೆ ಶಾಶ್ವತ ಸಾಹಿತ್ಯ ಅದು ಅಲ್ಲ. ಅದಕ್ಕೆ ಶಂಕರಾಚಾರ್ಯ 8ನೇ ಶತಮಾನದಾಗಿದ್ದಂಥವ್ರು. ಸೂಫಿ ಸಂತರು 6ನೇ ಶತಮಾನದಾಗಿದ್ದಂಥ ರಬಿಯಾ ಅಲ್ ಅದಾವಿಯಾ, ಆಕೆ ಜೀವನ ಹೆಂಗೆ ಎದುರಿಸಿದ್ಲು, ಅದ್ಭುತ ಅನಿಸ್ಬಿಡುತ್ತದೆ ನನಗೆ.
ಆ ರಬಿಯಾನ ಹೆಣ್ಮಗಳು ಸೂಫಿ ಸಂತೆ, ಆಕೆ 6ನೇ ಶತಮಾನದಾಗಿದ್ದಾಕೆ. ಆಕೆಗಿಬ್ಬರು ಮಕ್ಕಳು, ಅವಳಿ ಜವಳಿ ಮಕ್ಕಳು, ಗಂಡು ಹುಡುಗರಿಬ್ಬರು, ಐಡೆಂಟಿಕಲ್ ಟ್ವಿನ್ಸ್. ಅವ್ರು ನೋಡ್ಲಿಕ್ಕೆ ಇಬ್ಬರು ಹಾಗೆ ಸುಂದರಾಂಗರು, ಅತ್ಯಂತ ಸುಸಂಸ್ಕೃತ ಹುಡುಗರು, ಇಡೀ ಊರಿಗೆಲ್ಲ ಪ್ರಿಯರಾಗಿದ್ದರು ಅವರು. ಮಕ್ಕಳು 18 ವರ್ಷದವರಾಗ್ಯಾರ. ಗಂಡ ರಬಿಯಾನ್ ಗಂಡ ಒಕ್ಕಲ್ತನ ಮಾಡವ, ರೈತ. ಅಪ್ಪಗೆ ಸಹಾಯ ಮಾಡ್ಲಿಕ್ಕೆ 2 ಮಕ್ಕಳಲ್ಲಿ ಹೋಗ್ಯಾವ. ಬ್ಯಾಸಗಿ ದಿವಸ ಸಹಾಯ ಮಾಡಿದ್ದು, ಹುಲ್ಲು ಗಂಟು ಮಾಡಿದ್ದು, ದನಕ್ಕೆ ಬೇಕಲ್ಲ ಬರ್ಬೇಕಾದ್ರೆ ಹೊತ್ಕೊಂಡು ಮನೆಗೆ ಬರ್ತಿದ್ದು ದಾರ್ಯಾಗ ಬಿಸಿಲಾಗ. ಈ ಅಡ್ಮಳಿ ಬರ್ತದಲ್ಲ ಮೇಯ್ದಾಗ, ಜೋರಾಗಿ ಮಳೆ ಬಂತು. ಮಳೆಯನ್ನು ತಪ್ಸ್ಕೋಬೇಕು ಅಂತ 2 ಹುಡುಗರು ಮರದ ಕೆಳಗೆ ನಿಂತ್ಕೊಂಡು, ದೈವ ಜೋರಾಗಿ ಸಿಡ್ಲು ಬಂದು ಆ ಮರಕ್ಕೆ ಹೊಡಿತು. 2 ಮಕ್ಕಳು ಸತ್ತೋದು ಒಂದೇ ಹೊಡೆತಕ್ಕೆ. 18 ವರ್ಷದ ಬೆಳೆದ ಮಕ್ಕಳನ್ನ ಇಬ್ಬರನ್ನು ಒಂದೇ ಸಲ ಕಳ್ಕೊಂಡ್ರೆ ತಾಯಿ ಹೊಟ್ಟೆ ಬೆಂದು ಹೋಗಿರ್ಲಿಕ್ಕಿಲ್ಲ. ರೈತರು 2 ಹೆಣ ಹೊತ್ಕೊಂಡ್ ಬರ್ತಾರೆ ಮನೆಗೆ. ರಬಿಯಾ ಅಡಿಗೆ ಮನೆಗಳಿದ್ದಾಳೆ. ಅವಾಗ ಹೆಂಗೆ ಹೇಳಬೇಕು ಅಂತ ದಿಕ್ಕು ತೋರ್ಸಂಗಿಲ್ಲ ರೈತರಿಗೆಲ್ಲ. ಕರೀತಾರ, ಆಕಿಗೆ ದಿಕ್ಕು ಒಂದು ಕ್ಷಣ ಎಚ್ಚರಿಸ್ತಪದಂಗೆ ಆಗ್ತದೆ. ಹೇಳ್ತಾರೆ ಹಿಂಗಾತು ಅಂತ. ಆಕೆ ಏನು ಹೇಳ್ತಾಳೆ ಗೊತ್ತದ? ಬರ್ರಿ ಹುಡುಗರ ದೇಹ ಕೊಲೆಯಾಗಿಡ್ರಿ, ಒಂದು ರೂಮ್ನಾಗ ಇಡಿಸ್ತಾಳೆ, ಬಾಗ್ಲ ಹಾಕ್ತಾಳೆ, ಕೈ ಮುಗಿದು ನೀವೆಲ್ಲರೂ ಮನೆಗೆ ಹೋಗ್ರಿ, ಯಾರೂ ನಿಂತ್ಕೋಬೇಡ್ರಿ ಇಲ್ಲಿ, ನನ್ನ ಗಂಡ ಬರ್ತಾನೆ ಮಧ್ಯಾಹ್ನ ಊಟಕ್ಕೆ, ನೀವು ಯಾರೂ ಇರಬೇಕಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ ಹೋಗ್ರಿ ಅಂತ ಕಳಿಸ್ತಾಳೆ. ಅದು ಎಂಥ ತಾಯಿ ಇದ್ದಿರ್ಬೇಕ್ರಿ. 2 ಮಕ್ಕಳು ಹೆಣ ಮನೆಯಾಗಿ ಇಟ್ಕೊಂಡು ಔಡ್ ಗಚ್ಚಿ ದುಃಖ ಕಚ್ಚಿ ಅಡುಗೆ ಮಾಡ್ತಾಳೆ ಗಂಡಗೆ. ಮನೆಗೆ ಬಂದು ಗಂಡಗೆ ಕೈ ಕಾಲು ತಗೊಳಕ್ಕೆ ನೀರು ಕೊಟ್ಟು ಊಟಕ್ಕೆ ಹಾಕ್ತಾಳೆ. ಊಟ ಮಾಡಿದ್ಮೇಲೆ ಬಂದು ಮನೆ ಮುಂದೆ ಕಟ್ಟಿ ಮೇಲೆ ಗಂಡ ಕೂತು ಎಲೆ ಅಡಿಕೆ ಹಾಕೋಬೇಕಾದ್ರೆ ತಾನೂ ಮಗ್ಗಲ್ ಕೂಡ್ತಾಳೆ. ಒಂದು ಮಾತು ಹೇಳ್ತಾಳೆ, ನಿಮ್ಮಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಇಷ್ಟು ವರ್ಷ ನಾನು, ಆದ್ರೆ ಒಂದು ಹೆಂಗೋ ತಪ್ಪು ಹೋಗ್ಬಿಟ್ಟಿದೆ, ನಿಮಗೆ ಹೇಳಲಿಕ್ಕೆ ಆಗಿಲ್ಲ ನನಗೆ, ಹೇಳ್ತೀನಿ ಈಗ. ಏನು ಅಂತ ಕೇಳ್ತಾನೆ ಗಂಡ. ಎಷ್ಟೋ ವರ್ಷದಿಂದ ನಮ್ಮ ಮನೆಗೊಬ್ಬರು ಮಹಾತ್ಮರು ಬಂದಿದ್ರು, ತೀರ್ಥಯಾತ್ರೆಗೆ ಹೊರಟಿದ್ರು. ಆಗಿನ ಕಾಲದ ತೀರ್ಥಯಾತ್ರೆಗೆ ಹೋದವ್ರು ವಾಪಸ್ ಮನೆಗೆ ಹೋಗ್ತೀನಿ ಅಂತ ಹೋಗೋರ, ನಡ್ಕೋತ ಹೋಗ್ಬೇಕು. ರಬಿಯಾ ನಾವು ಹೊಂಟಿವ ತೀರ್ಥಯಾತ್ರೆಗೆ ಹೊಂಟಿವಿ, ಹಾದ್ಯಾಗ ಕಳ್ಳಕ್ಕೆ ಹಾಕಿರ್ತಾರ, ದರೋಡೆಗೆ ಹೊರಿರ್ತಾರ ಅಂತ ಕೇಳಿವಿ, ಎಲ್ಲ ಕಿತ್ಕೊಂಡ್ಬಿಡ್ತಾರಂತ. ನಿನ್ನ ಕಡೆ ಕೊಟ್ಟು ಹೋಗಿರ್ತೀವಿ, ಕೆಲವೊಂದು ನನ್ನ ಕಡೆ ಪ್ರೀತಿ ಆಭರಣ ನಾವು ಕೊಟ್ಟು ಹೋಗಿರ್ತೀವಿ, ಇಟ್ಕೊಂಡಿರ್ತೀಯ, ವಾಪಸ್ ಹೋಗುವಾಗ ತೊಗೊಂಡು ಹೋಗ್ತೀವಿ ಅಂದ್ರಂತ. ಆತು ಕೊಡ್ರಿ ಅಂತ ಇಸ್ಕೊಂಡ್ಲು. ಅವ್ರು ಹೋದ್ರು ಬರಲಿಲ್ಲ, 1 ತಿಂಗಳಾತು ಬರಲಿಲ್ಲ, 1 ವರ್ಷ ಆತು ಬರಲಿಲ್ಲ, 2 ವರ್ಷ ಆತು ಬರಲಿಲ್ಲ. ಏನಾರ ಅದು ಅಂತ ತೆಗೆದು ನೋಡಿದೆ, 2 ಆಭರಣ ಇದ್ದು. ನಾ ಹಾಕ್ಕೊಳಕ್ಕೆ ಹತ್ಬಿಟ್ಟೆ. ಬಹುತೇಕ ಮಹಾತ್ಮರು ಅಲ್ಲೇ ಸತ್ತು ಹೋಗಿರ್ಬೇಕು ದಾರಿ ಒಳಗೆ ಅನ್ಕೊಂಡೆ. 2 ವರ್ಷ ಆತು, 10 ವರ್ಷ ಆತು, 12 ವರ್ಷ ಆತು. ಅವು ನನ್ನವೇ ಅನ್ನುವಂಥ ಮೋಹ ಬಂದ್ಬಿಡ್ತು, ಪ್ರೀತಿ ಬಂದ್ಬಿಡ್ತು, ನನ್ನೇ ಆಭರಣ ಆಗ್ಬಿಟ್ಟು. ಇವತ್ತು ಮುಂಜಾನೆ ಮಹಾತ್ಮರು ಬಂದ್ಬಿಟ್ರು. ರವಿಯಾ, ನನ್ನ ಆಭರಣ ವಾಪಸ್ ಕೊಡ್ತೀಯಮ್ಮ ಅಂತ ಕೇಳಿದ್ರು. ಇಷ್ಟು ವರ್ಷ ಬಳಸ್ಬಿಟ್ಟೇನಲ್ಲ, ನಂದೇ ಅನಿಸ್ಬಿಟ್ಟದದು, ಕೊಡ್ಲಿಕ್ಕೆ ತಕ್ಷಣ ಮನಸ್ಸು ಬರಲಿಲ್ಲ. ನನ್ನ ಗಂಡಿಗೆ ಹೇಳಿ ಸಾಯಂಕಾಲ ಕೊಡ್ತೀನಿ ಆತ ಅಂತ ಕೇಳಿದೆ. ಆತು ಸಾಯಂಕಾಲ ಬರ್ತೀನಿ ಕೊಡು ಅಂದ್ರು ಅವರು. ಈಗ ಸಂಜೆ ಮುಂದೆ ಬರ್ತಾರ, ಏನ್ ಮಾಡ್ಲಿ ಅಂತ ಕೇಳಿದ್ಲಂತ. ಗಂಡಂದ, ನೀನು ಇಂಥ ದೊಡ್ಡ ಸಂತ, ನೀನು ಜಗತ್ನಾಗ ಬಂದ್ ಮರ್ಯಾದೆ ಅದ ನಿನಗ, ಇಂಥ ಪ್ರಶ್ನೆ ಯಾಕೆ ಕೇಳ್ತೀನಿ ನನಗ ಅಂದ ಗಂಡ. ಅವ್ರ ವಸ್ತು ಎಲ್ಲ ಕೊಟ್ಟು ಬಿಡ್ಬೇಕಾಗಿತ್ತು, ಅವ್ರ ವಸ್ತು ಅಲ್ಲೇನದು, ಕೊಡ್ಬೇಕಾದ್ರೆ ಕೃತಜ್ಞತೆಯನ್ನು ಕೊಡ್ಬೇಕು, ನಿನ್ ಮೇಲೆ ನಂಬಿಕೆಯನ್ನು ಕೊಟ್ಟಾರ ಅವರು, ಕೊಟ್ಟು ಬಿಡ್ಬೇಕಾಗಿತ್ತು, ನನ್ನ ಯಾಕೆ ಕೇಳ್ತೀನಿ ನೀನು ಅಂದ ಗಂಡ. ತಕ್ಷಣ ರಬಿಯಾ ಗಂಡನ ಕೈ ಹಿಡ್ಕೊಂಡು ಹೇಳ್ತಾಳ, ಇಬ್ರು ಕೂಡ ಕೊಡೋಣ ಬರ್ರಿ ಅಂತ. ಇಬ್ರು ಕೂಡ ಕೊಡೋಣ ಅಂತ ಗಂಡನ ಕರ್ಕೊಂಡು ಹೋಗಿ ಆ ಖೋಲಿ ಬಾಗಿಲ ತೆಗೆದು ಅಲ್ಲಿದ್ದ 2 ಹೆಣ ತೋರಿಸ್ತಾ, ಮಕ್ಕಳ ಹೆಣ. 18 ವರ್ಷದಿಂದ ಭಗವಂತ ಈ 2 ಆಭರಣ ಕೊಟ್ಟಿದ್ದ ನನಗೆ, ಈ ವಾಪಸ್ ಕೇಳಿ ಕಟ್ಟಾನ, ಇಬ್ರು ಜವಾಬ್ದಾರಿ, ಇಬ್ರು ಕೂಡ ಕೊಡೋಣ ಬರ್ರಿ ಅಂತ. ರಬಿಯಾನ ಗಂಡ ದುಃಖದಿಂದ ಕೂತು ಅಳ್ಳಿಕ್ಕೆ ಹತ್ಬಿಟ್ಟ. ನಾ ಗಂಡಸು ತಡ್ಕೊಳಿಕ್ ಆಗ್ಬಲ್ತು ನನಗೆ, ನೀ ತಾಯಿ ಹೆಂಗೆ ತಡ್ಕೊಂಡಿದ್ದಾನ ಅಂತ ಕೇಳ್ದ. ಆಕೆ ರಬಿಯಾ ಹೇಳ್ತಾಳೆ, ಭಗವಂತನ ಮೇಲೆ ನಂಬಿಕೆ ಇದ್ರೆ ಅತ್ಯಂತ ವಿಷಮಯ ಪರಿಸ್ಥಿತಿ ಕೂಡ ಸ್ವೀಕಾರಾರ್ಹ ಆಗ್ತದೆ, ನಂಬಿಕೆ ಬಿಡಬೇಡ್ರಿ. ಭಗವಂತನ ನಂಬಿಕೆಯನ್ನು ಕೊಟ್ಟಾನಲ್ಲ, ನಂಬಿಕೆಗಳು ಬದುಕೋಣಂತ, ಅವೇನ್ ಮಾಡಿದ್ರು ಚಲೋದಕ್ಕೆ ಮಾಡ್ತಾನ ಅಂತ ಹೇಳಿ. ಏನ್ ನಂಬಿಕೆ ಇದು, ಜೀವನದ ನಂಬಿಕೆ. 18 ವರ್ಷದ 2 ಮಕ್ಕಳನ್ನು ಕಳ್ಕೊಂಡು ತಾಯಿ ಹೇಳ್ತಾಳೆ, ದೇವರ ಮನಸ್ಸಿನಾಗಿದ್ರೆ ಹಂಗೆ ಆಗ್ಲಿ ಅಂತ. ಈ ಶ್ರದ್ಧೆಯನ್ನು ಬದುಕಿದಂತ ರಬಿಯಾ ಯಾವತ್ತಿಗೂ ಶಾಶ್ವತ ಆಗುದಿಲ್ಲ. ಇದು ನನಗನ್ನಿಸ್ಬಿಟ್ಟಿಗೆ ಯಶಸ್ಸು ಅಂತ ಅನಿಸುವಂಥದ್ದು. ಹಿಂಗೆ ಯಶಸ್ಸು ಬರಬೇಕಾದ್ರೆ ಒಬ್ಬ ರಾಮ, ಒಬ್ಬ ಕೃಷ್ಣ, ಒಬ್ಬ ಯೇಸು, ಒಬ್ಬ ನನಗೆ ಬುದ್ಧ, ಒಬ್ಬ ಮಹಾವೀರ, ಇವರೆಲ್ಲ ಹೆಂಗ್ ಸಾಧನೆ ಮಾಡಿದ್ರು? ನಾವೆಲ್ಲ PUC ಬಿಟ್ಟು ಅದಕ್ಕೆ ಬೆನ್ನು ಹತ್ತಬೇಕು ಅಂತ ಹೇಳೋದಿಲ್ಲ ನಾನು. ಆದ್ರೆ ಜೀವನದಾಗ ಒಂದು ಗುರಿ ಇರ್ಬೇಕು ನಿಮ್ಗೆ. ಯಾವುದೋ ಒಂದು ಗುರಿ ಇಟ್ಕೊಂಡು ಬಂದಿರಿ. 16ರಿಂದ 18 ವಯಸ್ಸು ನಿಮ್ದು ಇರೋದೀಗ.
ಮನಸ್ಸನ್ನು ಸೆಳೆಯುವಂಥ ಆಕರ್ಷಣೆಗಳು 100 ಬರ್ತಾವೆ, ಆ ಕಡೆ ಎಳ್ಕೊಂಡು ಹೋಗುವಂಥದ್ದು. ಅದನ್ನು ತಪ್ಪಿಸ್ಕೊಂಡು ಆ ಗುರಿ ಮೇಲೆ ಕಣ್ಣು ತೆಗಿಲಿಲ್ಲ ಅಂದ್ರೆ ಯು ವಿಲ್ ಬಿ ಸಕ್ಸಸ್ಫುಲ್. ಆ ಸಕ್ಸಸ್ ಆಗ್ಬೇಕಾತಂದ್ರೆ ದಿನಕ್ಕೊಂದು ಚೇಂಜ್ ಮಾಡ್ಕೊಂಡಿದ್ರೆ ಆಗೋದಿಲ್ಲ. ಅದಕ್ಕೆ ಹೇಳ್ತೀನಲ್ಲ, ಇವರೆಲ್ಲ ದೊಡ್ಡವ್ರು ಹೆಂಗೆ ಯಶಸ್ಸಾದ್ರು ಹಂಗೆ ಆಗ್ಬೇಕಾದ್ರೆ ಒಂದು ಮುಖ್ಯ ಗುಣ ಆಕರ್ಷಣೆಗೆ ಒಳಗಾಗದೇ ಇರುವಂಥದ್ದು. ಬಹಳ ಮನಸ್ಸು ಎಳೀತದೆ, ಏನು ಮಾಡ್ತೀವಿ ಬಿಡೋ ಸಾಲಿ ಇವತ್ತ, ಕ್ಲಾಸ್ ತಪ್ಪಿಸೋಣ, ಸಿನಿಮಾಕ್ಕೆ ಹೋಗೋಣ ಅಂತ, ಸುಳ್ಳು ಹೇಳಿ ಊರಿಗೆ ಹೋಗೋಣ ಅಂತ ಅನ್ನಿಸ್ತದೆ. ಆದ್ರೆ ಯಾರಿಗೆ ಮೋಸ ಮಾಡ್ಕೋತೀನಿ ನಾನು? ನನಗೆ ಮೋಸ ಮಾಡ್ಕೊಳ್ಳೋದು. ಸೂಫಿ ಪರಂಪರೆ ಒಂದು ಭಾಳ ಚಂದ ಕಥೆ ಬರ್ತದೆ. ನನ್ನ ಕಥೆ ಅಂದ್ರೆ ಭಾಳ ಇಷ್ಟ. 6 ಜನ ತರುಣರು ಒಂದು ಊರಾಗ ಒಂದು ವ್ಯಾಪಾರ ಶುರು ಮಾಡಿದ್ರು, ಹೊಸ ವ್ಯಾಪಾರ. ಏನೆಲ್ಲ ಪ್ರಯೋಗ ಮಾಡಿದ್ರು ವ್ಯಾಪಾರ ಸಕ್ಸಸ್ಫುಲ್ ಆಗವಲ್ತು, ರೊಕ್ಕನೇ ಬರವಲ್ತು, ಯಾರು ಕೊಂಡ್ಕೋವಲ್ರು. ಏನೋ ತಪ್ಪಾತು ಅನ್ನಿಸ್ತು ಹುಡುಗರಿಗೆ. ಅವರೊಬ್ಬ ಹಿರೇ ಮನುಷ್ಯರನ್ನ ಕೇಳಿದ್ರಂತ ಹೋಗಿ, ಸರ್ ನಾವು ವ್ಯಾಪಾರ ಮಾಡ್ಕತ್ತೀವಿ, ಯಾಕೋ ವರ್ಕ್ ಆಗವಲ್ತಿದ್ದು. ಅವೆಲ್ಲ ವಿಚಾರ ಮಾಡಿ ಹೇಳಿದ್ನಂತ, ನೀವು ಮಾಡೋದು ಚಲೋ ಅದ ಹುಡುಗರ, ನೀವು ಮಾಡೋದೆಲ್ಲ ಪ್ಲಾನ್ ಚಲೋ ಅದ, ಆದ್ರೆ ಈ ಜಾಗದಾಗ ಮಾಡಬಾರ್ದಾಗಿತ್ತು ನೀವು. ಮತ್ತೆ ಎಲ್ಲಿ ಮಾಡಬೇಕು? ಇಲ್ಲೊಂದು 100 ಮೈಲ್ ದೂರ ಹೋದ ಇನ್ನೊಂದು ಊರದ, ಆ ಮಂದಿಗೆ ಇದ್ರ ಅವಶ್ಯಕತೆ ಅದ, ಅಲ್ಲಿ ಮಾಡಿದ್ರೆ ನೀವು ಭಾರಿ ಸಕ್ಸಸ್ಫುಲ್ ಆಗ್ತೀರಿ, ನೀವು ಅಲ್ಲಿ ಮಾಡ್ರಿ ಅಂತ ಇದ್ರು. ಆಗಿನ ಕಾಲದಾಗ ನಡ್ಕೊಂಡು ಹೋಗ್ಬೇಕು ಹುಡುಗರು. ಹಂಗಾರೆ ಹೋಗ್ತೀವ್ರಿ ಅಂದ್ರು ಹುಡುಗರು. ಹಿರಿಯರು ಹೇಳಿದ್ರಂತ, ಸ್ವಲ್ಪ ಹುಷಾರಾಗಿ ಹೋಗ್ರಪ್ಪ, ಯಾಕಂದ್ರೆ ಇವು ಕಥೆಯೊಳಗೆ ಏನು ಬೇಕಾದ ಆಗ್ಬೋದಲ್ಲ. ನೀವು 6 ಮಂದಿ ನಡ್ಕೊಂಡು ಹೋಗ್ತೀರಿ, ಹಗಲೊತ್ನಾಗ ಏನು ತ್ರಾಸ ಆಗೋದಿಲ್ಲ ನಿಮ್ಗೆ. ಸಂಜೆ ಆದ್ಮೇಲೆ ಅಲ್ಲಿ ಯಕ್ಷಿಣಿಯರ ಲೋಕ ಬರ್ತದೆ, ವಿಚಿಸ್ತಿರ್ತಾರೆ ಅವರೆಲ್ಲ. ಅವ್ರು ಏನೇನು ಅಲಂಕಾರ ಮಾಡ್ಕೊಂಡು ಬಂದ್ಬಿಡ್ತಾರ, ನಿಮ್ಮ ಮೈ ಮರೆಸ್ಬಿಡ್ತಾರೆ. ಅದಕ್ಕೆ ಮನಸ್ಸು ಸೋಲ್ಬಾರ್ದು ನೀವು. ಅವ್ರು ಏನೇ ಮಾಡಿದ್ರು ಮನಸ್ಸು ಸೋಲಾರ್ದ ನಿಮ್ಮ ದಿಕ್ಕು ಹಿಡ್ಕೊಂಡು ರಸ್ತೆದಾಗ ಹೋಗ್ತಿದ್ರೆ ನೀವು ಬದುಕೋತೀರಿ. ಅವ್ರ ಇಫೆಕ್ಟ್ ಇರೋದು ಎಲ್ಲಿ ತನಕ? ಬೆಳಗಾಗೋ ತನಕ ಮಾತ್ರ ಇಫೆಕ್ಟ್ ಇರ್ತದೆ. ಅದು ಬೆಳಗಾದ್ಮೇಲೆ ಯಕ್ಷಿಣಿಯರ ಕರಿಗೆ ಹೋಗ್ಬಿಡ್ತಾರೆ ಅವರು. ಅವ್ರ ಕೈಯಾಗ ಪಾರ ಆಗ್ಲಾರ್ದ ಹೋದ್ರೆ ನೀವು ಯಶಸ್ಸಾಗ್ತೀರಿ ಅಂದ್ರು. ಅವ ನಾಯಕ ಹೇಳ್ದ, ಹುಡುಗರು 6 ಮಂದಿ ನಾಯಕ ಹೇಳ್ದ, ಏನ್ರೋ ಹೋಗೋಣ ಬೇಡ್ರೋ ಅಂದ್ರು. ಹುಡುಗಂದು ಹೋಗೋಣ ನಡಿಯೋ, ಅದಕ್ಕೇನಾಗ್ತದೆ, ಯಕ್ಷಿಣಿ ರಮಿ ಏನು ಮಾಡ್ತಾರ ಅವ್ರು, ನಾವ್ಯಾಕೆ ಲಕ್ಷ ಹೊಡೆದು ಹೋದ್ರ ಆತಪ್ಪ ಅಂದ್ರು. ನಡ್ರಿ ಹಂಗಂದ್ರು ಅಂದ. 6 ಮಂದಿ ಹೊಂಟ್ರು. ಹಗಲೆಲ್ಲ ಪ್ರವಾಸ ಆಯ್ತು. ಸಂಜೆ 6-6:30 ಸಂಜೆ ಆಗ್ಲಿಕ್ಕೆ ಹತ್ತು. ನಾಯಕ ಹೇಳ್ದ, ನೋಡಪ್ಪ ಹಿರಿಯರು ಹೇಳಿದ ಜಾಗ ಬಂತು, ಸಂಜೆ ಆತಿನ ಯಕ್ಷಿಣಿಯರು ಬರ್ತಾರೆ, ಹುಷಾರಾಗಿರ್ಬೇಕು ಅಂತ. ಚಿಂತೆ ಮಾಡಬೇಡ. ಅದು ಹೆಂಗೆ ಮೈ ಮರೆಸ್ತದೆ ಅಂದ್ರೆ, ಮುಂದೆ ಹೋದ ಕೂಡಲೇ ಎಡಗಡೆ ಸಡನ್ನಾಗಿ ಒಂದಿಷ್ಟು ಬೆಳಕು ಬಂದಂಗೆ ಆಯ್ತು. ಅಲ್ಲೊಂದು ಚಂದನೊಂದು 10-6 ಜನ ಹುಡುಗಿಯರು ನಿಂತಾರಲ್ಲೇ. ಹುಡುಗಿಯರು ಕೂತಾರ. ಬರ್ರಿ ಎಲ್ಲಿ ಹೊಂಟ್ರಿ ನೀವು ಅಂತ ಕೇಳಿದ್ರಿ ಹುಡುಗರಿಗೆ. ಯಾಕಂತಿದ್ರು, ನಾವು ಪ್ರವಾಸಕೊಂತೀವಿ. ಬರ್ರಿ, ಕಾಲು ನೋಯಿಸ್ತಾವ, ನಡಿಲಿಕ್ಕೆ ಹತ್ತಿರ ಮುಂಜಾನೆ ಹಿಡ್ಕೊಂಡು, ಸ್ವಲ್ಪ ಕುಡೀರಿ, ಜ್ಯೂಸ್ ಕುಡೀರಿ, ಕಾಲು ವ್ಯಸ್ತ ತಗೋರಿ, ಸ್ವಲ್ಪ ಕೂತ್ಕೊಂಡು ಹೋಗ್ರಿ ಅಂದ್ರು. 5-6 ಮಂದಿ ಚಂದದ ಹುಡುಗಿಯರು ಕರೆದ್ರೆ ಮನಸ್ಸು ಇದಾಗೋದಿಲ್ಲ. ಒಬ್ಬ ಒಂದ, ನನ್ನ ಕಾಲು ಭಾಳ ನೋಯಿಸ್ಕತ್ತೇವಪ್ಪ ಅಂದ ಅವ ಹುಡುಗ. ಅಲ್ಲಿ ತನಕ ನೋಯಿಸಿದ್ದಿಲ್ಲ ಅವಾಗ. ಇವ್ರು ಕರೆದ ಅವೊಂದು ನಾಯಕ ಹೇಳ್ದ, ಬೇಡ ಯಕ್ಷಿಣಿಯರು. ಎಲ್ಲಿ ಯಕ್ಷಿಣಿಯರು ಇಲ್ಲಪ್ಪ, ಹುಡುಗಿಯರು ಕಾಣಿಸಂಗಿಲ್ಲ, ಯಕ್ಷಿಣಿಯರು ಅಲ್ಲ ಅವ್ರು, ಹುಡುಗಿಯರವರು. ನೀವು ನಡಿ, ಮುಂದೆ ಬರ್ತೀನಿ ನಾನು ಅಂದ. ಅವ ಅಲ್ಲಿ ಕೂತ, ಉಳಿದವ್ರು ಮುಂದೆ ಹೋದ್ರು. ಹಿ ಟುಕ್ ರೆಸ್ಟ್ ಆ್ಯಂಡ್ ಟುಕ್ ರೆಸ್ಟ್ ಫಾರ್ ಆಲ್ ಟೈಮ್ಸ್ ಟು ಕಮ್. ರೆಸ್ಟ್ ಇನ್ ಪೀಸ್. ಅದು ಅಲ್ಲೇ ಮುಗಿದು ಹೋದ ಕಥೆ ಒಂದು. 5 ಮಂದಿ ಮುಂದೆ ಹೋದ್ರು. ಮುಂದೆ ಹೋದ್ಮೇಲೆ ಇನ್ನೂ ಕತ್ಲಿತ್ತಲ್ಲ, ಬಲಗಡೆ ಬಾಜು ಒಂದು ಅಂಗಡಿ ಶುರು ಆಯ್ತು. ಅಲ್ಲಿ ಏನು ಸಂಗೀತ ಅಂದ್ರೆ ಅಸಾಧ್ಯ ಸಂಗೀತ. ಸಂಗೀತ ವಾದ್ಯ ಅಂದ್ರೆ ಏನು, ಅಲ್ಲಿ ಚಂದ ಹುಡುಗಿಯರಿದ್ದಾರೆ, ಹುಡುಗರಿದ್ದಾರೆ, ತಬಲಾ ನುಡಿಸ್ತಾರೆ, ಸಂಗೀತ ಹಾಡ್ತಾರೆ. ಅದೇನು ಮನಸ್ಸು ಮರೆಸುವಂಥ ಒಂದು ಸಂಗೀತ, ಅದು ಅದ್ಭುತ ಸಂಗೀತ. ಒಬ್ಬ ಹುಡುಗ ಅಂದ, ಏನು ಚಂದದಪ್ಪ ಸಂಗೀತ, ಬದುಕಿದ್ರು ಇಲ್ಲೇ ಬದಬೇಕು, ಸತ್ರು ಇಲ್ಲೇ ಸಾಯ್ಬೇಕು. ಅವೊಂದು ಬಿಸ್ನೆಸ್ ಏನಾಯ್ತು, ಅಲ್ಲಿ ಹೋಗೋದು. ನೀ ಮುಂದೆ ನಡಿ, ನಾ ಬರ್ತೀನಿ, ಸಂಗೀತ ಕೇಳ್ಕೊಂಡ್ ಬರ್ತೀನಿ ನಡಿ ಅಂದವ. ಹೋದ, ಅಲ್ಲೇ ಕೂತ ಸಂಗೀತದವ. ಮುಂದೆ ಹಸಿವಾಗಿತ್ತು, ತಿಂದಿದ್ರ ಖರೆ ಆದ್ರೂ ಹಸಿವಾಗಿತ್ತು. ಮತ್ತೊಂದು ಅಂಗಡಿ ಒಳಗೆ ಏನು ಥರದ ಅಡುಗೆ ಮಾಡ್ಕತ್ತಾರ, ವಾಸನೆ ಇಲ್ಲಿ ಬಡ್ಲಿಕ್ಕೆ ಹುಡುಗರಿಗೆ. ಅಂದ್ರು, ಸ್ವಲ್ಪ ತಿಂದೆ ಹೋಗೋಣಪ್ಪ ಅಂದ ಹುಡುಗ. ಬ್ಯಾಡೋ, ಯಕ್ಷಿಣಿಯರು ಲೋಕಿದು. ಎಲ್ಲಿ ಯಕ್ಷಿಣಿಯರೋ, ಬೋಂಡ ಕಾಣಿಸಂಗಿಲ್ಲ ಕಂಡು ಮುಂದೆ ಕಾಣಿಸ್ತಾವ ನೋಡಿ, ಕರೀತಾರ ಅವರು ಅಂದ. ಅವ್ನು ಉಳ್ಕೊಂಡ ಮುಂದೆ ಹೋದ್ರು. ಇನ್ನು ಮುಂದೆ ಹೋದ್ಮೇಲೆ ಸುಗಂಧ ದ್ರವ್ಯ ಮಾರ್ತಿದ್ದಾರೆ ಅಲ್ಲೆಲ್ಲ, ಭಾರಿ ಹತ್ತರು. ಅವ್ರು ನಾವೇ ಹಸ್ತೀವಿ, ಬರ್ರಿ ಹತ್ತಾರ ನಿಮ್ಮ ಮನೆಗೆ ಅಂದ್ರು, ಮೈಗೆ ಹಸ್ತೀವಿ ಅಂದ್ರು ಅವರು. ಒಬ್ಬ ಅಂದ, ಬೇಡಪ್ಪ ನಮ್ಗೆ ಹತ್ತಾರ ಬೇಡ ಅಂದ. ಭಾರಿ ಪರ್ಫ್ಯೂಮ್ ಇದು, ಅರೇಬಿಯಾದಾಗೂ ಸಿಗುದಿಲ್ಲ ಅಂತ ಪರ್ಫ್ಯೂಮ್. ತಂತಂದು ಹಚ್ಚರು. ಒಬ್ಬ ಉಳ್ಕೊಂಡ, ಮತ್ತಿಬ್ಬರು ಹೋದ್ರು. ಕಡೀ ಹಂತಕ್ಕೆ ಹೋದಾಗ ಇನ್ನೇನು ಬೆಳಗಾಗ್ಲಿಕ್ಕೆ 5 ಗಂಟೆ ಅದ, ಇನ್ನೊಂದು ತಾಸು ಆದ್ರೆ ಆಗ್ತದ ಅಂತ. ಆ ನಾಯಕ ಹುಡುಗ ಮಾತ್ರ ಹಂಗೆ ಹೊಂಟಿದ್ದ. ಮುಂದೆ ಹೋದ್ಮೇಲೆ ಮತ್ತೊಂದಿಷ್ಟು ಚಂದದ ಹುಡುಗಿಯರು ಬಂದರು, ಆದಷ್ಟು ಕಡಿಮೆ ಬಟ್ಟೆ ಹಾಕೊಂಡಂಥವ್ರು. ಅವ್ರು ಬಂದು ಹೇಳಿದ್ರು, ನೋಡಪ್ಪ ನೀ ಪ್ರವಾಸಕ್ಕೆ ಹೊಂಟಿ, ಮುಂದೆ ಭಯಂಕರ ಅರಣ್ಯವಾಸ ಇದ್ದಂಗದ, ನಮ್ಮ ಜೋಡಿ ಸ್ವಲ್ಪ ಹೊತ್ತಿರು ನೀನು, ಆಮೇಲೆ ಹೋಗಿ ಮುಂಜಾನೆ ಆದ್ಮೇಲೆ ಅಂದರು. ಇನ್ನೊಬ್ಬ ಮನಸ್ಸು ಆ ಕಡೆ ಕೊಟ್ಟ, ಅವ ಹೋದ. ಕಡೆಗೆ ಒಬ್ಬನೇ ಗುರಿ ಮುಟ್ಟಿದ, ತನ್ನ ಸಾಧನೆ ಮುಟ್ಟಿದ. ಇದು ಅತ್ಯಂತ ಆಧ್ಯಾತ್ಮಿಕವಾದಂಥ ಕಥೆ. ಇದು ನಮ್ಮ ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ, ಇವೆಲ್ಲವೂ ಬರುವಂಥದ್ದು. ಮೊದಲು ಕಣ್ಣು ಸೆಳೀತದೆ,
ಮೂಗು ಸೆಳಿತದೆ, ನಾಲಿಗೆ ಸೆಳಿತದೆ, ಸ್ಪರ್ಶ ಸೆಳಿತದೆ. ಇವೆಲ್ಲ ಆಕರ್ಷಣೆಗಳು ನಮ್ಮ ಜೀವನದಾಗ ಬರ್ತಾವೆ. ನೀವೆಲ್ಲ 16ರಿಂದ 18 ವಯಸ್ಸಿದ್ದಾಗ 108 ಆಕರ್ಷಣೆಗಳು ಬರ್ತಾವೆ. ಏನು PUC ಬಿಡೋ ಮರ, ಎದ್ದು ಕೂಡಲೇ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯಾಲಜಿ ಓದಿ 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 ಅವ್ವ ಅಪ್ಪನ ಹೆಸರು ಸಹಿತ ಮರ್ತು ಹೋಗೈತೆ ನಮ್ಗೆ, ಬರೀ ಇದೇ ನೆನಪಾಗ್ತದೆ ಅನ್ನೋ ಹಂಗೆ ಅನಿಸ್ತದೆ. ಆದ್ರೆ ಇದು ಯಕ್ಷಣಿಯರ ಲೋಕ, ಪ್ರಪಂಚ ಅನ್ನುವಂಥದ್ದು ಮನಸ್ಸಿನ ಸೆಳೀತದೆ. ನಾನು ಮಾಸ್ತರಾಗಿ 43 ವರ್ಷ ಮುಗಿತು, 44ನೇ ವರ್ಷ ಇದು. ಐ ಹ್ಯಾವ್ ಸೀನ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಹೂ ಸೇ ಐ ಮಿಸ್ಡ್ ಮೈ ಚಾನ್ಸ್ ಬಿಕಾಸ್ ಐ ಡಿಡ್ ನಾಟ್ ಫೋಕಸ್ ಅಟ್ ದ್ಯಾಟ್ ಟೈಮ್. ಆ ಹೊತ್ತಿಗೆ ಇನ್ನೊಂದು ಸ್ವಲ್ಪ ಓದಿದ್ರೆ ಆಗ್ತಿತ್ತೇನೋ ಅಂತ ಅನಿಸು ಹಂಗಾಗ್ತದೆ. ಆ ರಿಗ್ರೆಟ್ ನಿಮ್ಮ ಕಡೆ ಆಗಬಾರ್ದು ಯಾವತ್ತು. ಓದುವಾಗ ಪೂರ್ತಿ ಪ್ರಯತ್ನ, ತಪಸ್ಸದು 2 ವರ್ಷ ನನ್ನ ಜೀವನ ನಂದಲ್ಲ ಅಂತ ಎತ್ತಿಟ್ಟು ಕೂತ್ ದುಡಿರಿ, ಜಗತ್ತಿನ ಕೈಯಾಗ ಸಿಗ್ತದೆ ಅಲ್ಲ. ಆದ್ರೆ ಈ ವಯಸ್ಸಿನ ಮನಸ್ಸನ್ನು ಸೆಳ್ಕೊಂಡು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ನಿಮ್ ಗುರಿ ತಪ್ಪತ್ತಂದ್ರೆ ಮುಂದೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಗುಣಗಳು ಬೇಕಾಗ್ತಾವ ಯಶಸ್ಸನ್ನು ಬಿಡ್ಲಾರ್ದು ಹಿಡಿಬೇಕು, ಕೈಯಾಗಿ ಹಿಡ್ಕೋಬೇಕಂದ್ರೆ. ಅದಕ್ಕೆ ಸಣ್ಣವ್ರದಾಗ ನಾವು ಹಾಡು ಕೇಳ್ತಿದ್ವಿ, ನನ್ನೆ ಮುನ್ನೆ ಮುಟ್ಟಿ ತೇರೆ ಬಚ್ಚಿ ಮುಟ್ಟಿ ಮೇ ಕ್ಯಾ ಹೈ. ಮಗು ನಿನ್ನ ಕೈ ಮುಷ್ಟಿಯೊಳಗೆ ಏನದ, ನಿನ್ನ ಭವಿಷ್ಯದ ಅಂತಲ್ಲ. ಕೈಯೊಳಗೆ ಭವಿಷ್ಯ ನನ್ನ ಕೈ ಆಗದ. ಹಿಂಗೆ ತಕ್ಕೊಂಡು ಅಡ್ಡಾಡ್ಕೊಂಡು ಹೋಗ್ಬಿಟ್ಟೆ ಅಂದ್ರೆ ಭವಿಷ್ಯ ನನ್ನ ಕೈಯಾಗಿ ಉಳ್ಕೊಳ್ಳೋದಿಲ್ಲ. ಅದು ಹಿಡ್ಕೋಬೇಕು, ಅದಕ್ಕೆ ಛಲ ಬೇಕು, ಮುಖ್ಯವಾಗಿ ತಾಳ್ಮೆ ಬೇಕು. ನಮ್ಮ ಹುಡುಗರಿಗೆ ತಾಳ್ಮೆ ಕಮ್ಮಿ. ಏನ್ರಿ ಎಷ್ಟು ಓದ್ತೀನಿ ಆಗವಲ್ತು, ಆಗೋದಿಲ್ಲ. ಅದು 10 ಸಲ ಪ್ರಯತ್ನ ಮಾಡಬೇಕು, 20 ಸಲ ಮಾಡಬೇಕು, 30 ಸಲ ಮಾಡಬೇಕು, ಬೇರೆ ಹಾದಿ ಇಲ್ಲ. ಅದಕ್ಕೆ ಮಾಡಬೇಕು. ಅದಕ್ಕೆ ಆ ಪ್ರಯತ್ನ ಬಿಡೋ ಹಂಗಿಲ್ಲ. ತಾಳ್ಮೆ ಬೇಕು ಮನುಷ್ಯಾಗ. ಒಂದು ಊರಾಗ ಒಬ್ಬ ರಾಜ ಪ್ರವಾಸಕ್ಕೆ ಹೊಂಟಿದ್ದ, ತನ್ನ ಮಂತ್ರಿಗಳ ಜೋಡಿ ಎಲ್ಲ ಕುದುರೆ ಗಾಡಿಯೊಳಗೆ ಜೋರಾಗಿ ಹೊಂಟಾನ. ಮತ್ತು ರಾಜ ಒಬ್ಬನೇ ಹೋಗೋದಿಲ್ಲಲ್ಲ, ಹಿಂದೆ ಮುಂದೆ. ಈಗ ಮಿನಿಸ್ಟ್ರುಗಳಿಗೆ ಹಿಂದೆ ಮುಂದೆ 3-4 ಜೀಪ್ ಇರ್ತಾವಂತ, ಮತ್ತು ಅವಗೇನು ಮುಂದೆ 3-4 ಕುದುರೆ ಗಾಡಿ, ಹಿಂದೆ 3-4 ಕುದುರೆ ಗಾಡಿ. ರಾಜನ ಪರಿವಾರ ಎಲ್ಲ ಹೋಗ್ತಿದ್ರು. ಎಡಕ ಬಲಕ ದ್ರಾಕ್ಷಿ ತೋಟ. ಈ ಬಿಜಾಪುರ ಕಡೆ ಹೋದ್ರೆ ಕಾಣಿಸ್ತದೆ, ಎಲ್ಲಿ ಹೊಡೆದ ದ್ರಾಕ್ಷಿ ತೋಟ, ಎಡಕ ಬಲಕ ಅದ್ಭುತ ದ್ರಾಕ್ಷಿ ತೋಟ. ಎಲ್ಲ ಕಡೆ ದ್ರಾಕ್ಷಿ ಆಗೋ ಟೈಮ್ ಅದು. ಎಲ್ಲ ಗೊಂಚಲು ದ್ರಾಕ್ಷಿ ಕಾಣಿಸ್ತಕ್ಕೆತ್ತಾವ. ರಾಜ ಬರ್ತಾನ ಅಂದ್ಕೊಳ್ಳೆ ಪಾಪ ರೈತರೆಲ್ಲ ಬಂದು ತಮ್ಮ ದ್ರಾಕ್ಷಿ ಕೊಟ್ಟು ಹೋಗ್ತಿದ್ರು ರಾಜಗ. ಆದ್ರೂ ಒಂದು ಕಡೆ ಮಜಾ ಆಗ್ಬಿಡ್ತು. ರಾಜ ನೋಡ್ತಾನ, ಎಕರೆಗಟ್ಲೆ ತೋಟದ ದ್ರಾಕ್ಷಿ ತೋಟ, ಎಲಿ ಎಲ್ಲ ಹುಲಸಾಗಿ ಬಳ್ಳಿ ಚಲೋ ಬೆಳೆದ್ ಬಿಟ್ಟದ. ಆದ್ರೂ ಒಂದೇ ಒಂದು ದ್ರಾಕ್ಷಿ ಹಣ್ಣು ಇಲ್ಲ. ಅವಂದ ಈಗ ಬಿಡಿಸ್ಯಾರ ಮತ್ತ ಒಂದು ಹಣ್ಣಿಲ್ಲ ಒಳಗ, ಕೇಳ್ಕೊಂಬರ್ರಿ ಅಂದ. ಮಂತ್ರಿಗಳು ಹೋಗಿ ಬಂದು ಹೇಳಿದ್ರು, ಇವ್ ಮಹಾ ಮೂರ್ಖಿದ್ದಾನ್ರಿ, ಇವ ರೈತ, ತಲೆ ಬರಬರಲಿ ಅಂದ್ರು. ಯಾಕ ಕರೀರ ಅವನು. ಕರೆದ್ರು. ಏನಪ್ಪ ನಿಂತ ಹೊಲ್ದ ಒಂದು ಹಣ್ಣಾಗಿಲ್ಲಲ್ಲೋ, ಎಲ್ಲ ಕಡೆ ದ್ರಾಕ್ಷಿ ಹಣ್ಣು ಕಂಡಪಟ್ಟೆ, ನಿಮ್ ಕಡೆ ಯಾಕಾಗಿಲ್ಲ ಅಂತ ಕೇಳಿದ್ರು. ಅವ ಹೇಳ್ದ, ಇಲ್ರಿ ಸರ, ನನಗೆ ಯಾರೊಬ್ರು ದೊಡ್ಡವರು ಒಂದು ಸ್ಪೆಷಲ್ ಬೀಜ ಕೊಟ್ಟಾರ, ದ್ರಾಕ್ಷಿ ಹಣ್ಣಿನ ಬೀಜ ಕೊಟ್ಟಾರ, ಅವನ್ ಹಾಕಿನ್ ನಾವು. ಈ ಆರ್ಡಿನರಿ ಬೀಜ ಅಲ್ರಿ ಇವು, ಮತ್ತೆ ಹಣ್ಣು ಯಾಕಾಗಿಲ್ಲ? ಇಲ್ರಿ ಸರ್, 30 ವರ್ಷಕ್ಕೆ ಹಣ್ಣಾಗ್ತಾವಂತ. ಹಾಕಿದ ವರ್ಷ ಆಗೋದಿಲ್ಲ, 30 ವರ್ಷ ನೀರು ಕೊಡಬೇಕು, ಗೊಬ್ಬರ ಕೊಡಬೇಕು, ಬೆಳಗ್ಗೆ ಬೀಳ್ಲಿಕ್ಕೆ ಬಿಡಬೇಕು, ಕಸ ತೆಗಿಬೇಕು, ಹಿಂಗೆ ಮಾಡ್ಕೋತಾ ಇರ್ಬೇಕು ಪರಿಶ್ರಮ. 30 ವರ್ಷಕ್ಕೆ ಹಣ್ಣು ಕೊಡ್ಲಿಕ್ಕೆ ಹೋಗ್ತಾವ, ಬಹಳ ಚಲೋ ಹಣ್ಣು ಇರ್ತಾವಂತ ಸರ್. ಆ ನಂಬಿಕೆ ಮೇಲೆ ಮಾಡ್ಲಿಕ್ಕೆ ಹತ್ತೀನಿ ನಾನು ಅಂದ. ಎಷ್ಟು ವರ್ಷ ಆತ ಈಗ ಹಾಕಿ ಅಂತ ಕೇಳಿದ್ರು. 25 ವರ್ಷ ಆತ್ರಿ ಸರ್. ನಾವು ಅಲ್ಲೋ 25 ವರ್ಷ ಹಣ್ಣು ಇರಲಾರ್ದು ಹಂಗೆ ಬದುಕಿ ಅಂದ್ರು. ಬದುಕೇನ್ರಿ ಸರ್, ಇನ್ನು 5 ವರ್ಷ ಅಲ್ರಿ ಸರ್ ಅಂದ. ಅವ್ರ ರಾಜ ಇದ್ದೀಯಪ್ಪ ಮನುಷ್ಯ, ನೀನು ಒಂದು ಕೆಲಸ ಮಾಡ, ಇನ್ನು 5 ವರ್ಷ ಆದ್ಮೇಲೆ ನಾನು ನೀನು ಬದುಕಿದ್ರೆ ಗೊತ್ತಿಲ್ಲ, ಬದುಕಿದ್ರೆ ಇದ್ರಾಗ ಹಣ್ಣು ಆದ್ರೆ ನನ್ನ ತಂದು ಕೊಡ್ತೀಯ ನೀನು ಅಂತ ಕೇಳಿದ ರಾಜ. ಕೊಡ್ತೀನಿ ರೀ ಸರ್, ನೀವು ಹೇಳಿದ್ಮೇಲೆ ಕೊಡ್ಲಾರ್ದು ಇರ್ತೇನೇನು ಅಂದ. 5 ವರ್ಷ ಹೋತು, ದೇವರ ಕೃಪಾದಿಂದ ಇಬ್ರು ಬದುಕಿದ್ರು. ಮೊದಲೇ ಹಣ್ಣು ಬಂತು ಆ ತೋಟದಾಗ. ಏನ್ ಹಣ್ಣ್ರಿ ಅವು, ಒಂದೊಂದು ದ್ರಾಕ್ಷಿ ಹಣ್ಣದ ಟೆನ್ನಿಸ್ ಬಾಲ್ ಇದ್ದಂಗೆ, ಅಷ್ಟು ದೊಡ್ಡ ದ್ರಾಕ್ಷಿ ಹಣ್ಣು ಜಗತ್ತಿನ ಯಾರು ಕಂಡಿದ್ದಿಲ್ಲ. ಬೀಜಾನೇ ಇಲ್ಲ ಒಳಗ, ತಿಂದ್ರೆ ಪೂರ್ತಿ ರಸಾನೆ. ಅದು ಏನ್ ರುಚಿ, ಅದು ಅಮೃತ ಇದ್ದಂಗಿತ್ತು. ಅವ್ನು ನೆನಪಾತ್ ರೈತಗ, ರಾಜಿಗೆ ಮಾತು ಕೊಟ್ಟಿದ್ದೆ ನಾನು ಅಂತ. ಒಂದು ಬುಟ್ಟಿ ಒಳಗ, ದೊಡ್ಡ ಬುಟ್ಟಿ ಒಳಗ ಒಂದಿಷ್ಟು ಹಣ್ಣು ತುಂಬಿಕೊಂಡು ಅರಮನೆಗೆ ಹೋದ. ಹೋಗಿ ವಿಸಿಟಿಂಗ್ ಕಾರ್ಡ್ ಅಂತ ಇರಂಗಿಲ್ಲಲ್ಲ ಅವಾಗ, ಹೇಳ್ದ ನಾ ರೈತ ಬಂದೀನಿ ಅಂತ. ರೈತರು ಜನ ಬರ್ತಿರ್ತಾರೆ, ಯಾರಪ್ಪ ನೀನು ಅಂದ್ರು. ಇಲ್ರಿ ನಮ್ಮ ಸಾಹೇಬ್ರಿಗೆ ಹೇಳ್ರಿ, ರಾಜರಿಗೆ ನಾ ಹೇಳಿದ್ದೆ 30 ವರ್ಷ ಆದ್ಮೇಲೆ ಹಣ್ಣು ಆಗ್ತಾವ ಅಂತ ಹೇಳಿ, ಚಲೋ ಹಣ್ಣವ ತಗೊಂಬಂದೀನಿ ಅಂತ. ರಾಜಿಗೆ ನೆನಪ, ಕರಿ ಒಳಗೆ ಹುಡುಗನ ಅಂದ್ರು. ನೀವು ರೈತ ಹೋದ, ತಾನು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ಯಾನ, ದ್ರಾಕ್ಷಿ ಹಣ್ಣಿನ ಬುಟ್ಟಿ ರಾಜನ ಮುಂದಿಟ್ಟ. ರಾಜ ಅಂತ, ದ್ರಾಕ್ಷಿ ಹಣ್ಣು ಇವು ಅಂದ. ಹೌದು. ಎಂತ ಭಾರಿ ಅವಲು, ಅದಕ್ಕೆ ಸರ್ 30 ವರ್ಷ ಕಾದಿದ್ದೆ ಸರ್ ನಾನು ಅಂದ. ಹಣ್ಣು ತಿಂದ ರಾಜ, ಯೋಗತೆ ಅಮೃತಪ್ಪ ಇದು. ತಾನು ಹೆಂಡತಿ ಕೊಟ್ಟ, ಮಕ್ಕಳಿಗೆ ಕೊಟ್ಟ, ಮಂತ್ರಿಗಳಿಗೆ ಕೊಟ್ಟ. ಬೆಸ್ಟ್ ಮಾಡಿ ನೋಡ್ಪ ಹುಡುಗ ಅಂದ. ಕರೆದು ಏನ್ ಮಾಡ್ದ, ಅಷ್ಟಕ್ಕೆ ಬಿಡ್ಲಿಲ್ಲ. ತನ್ನ ಅಮಾತ್ಯರನ್ನ ಕರೆದ, ನಮ್ಮ ಟ್ರೆಜರಿ ತೆಗೀರಿ, ಅತ್ಯಂತ ಬೆಲೆ ಬಾಳುವಂತ ಆಭರಣಗಳನ್ನು ತಗೊಂಬರ್ರಿ ಅಂದ. ಕೋಟಿಗಟ್ಟಲೆ ಬೆಲೆ ಬಾಳುವಂತ ಆಭರಣ ತಂದು, ತಗೋ ನೀನು ಬಹುಮಾನ ಕೊಟ್ಟೀನಿ ಅಂದ. ಅಷ್ಟೇ ಬಿಡ್ಲಿಲ್ಲ, ನೀ ಯಾವ ಊರಾಗಿದ್ದೀಯಲ್ಲ ಆ ಊರು ನಿನಗೆ ಬರೆದು ಕೊಟ್ಟೀನಿ, ಇನ್ಮೇಲೆ ನೀನೇ ಅದಕ್ಕೆ ರಾಜ ಅಂದ್ ಬರೆದು ಕೊಟ್ಟ.
ಸುದ್ದಿ ಹಬ್ಬಂಗಿಲ್ಲ ಹೊರಗೆ. ಏನು ಹುಚ್ಚದನ್ ರಾಜ, ತಲೆ ಕೆಟ್ಟೋಗ್ಯದ. ಒಂದು ಬುಟ್ಟು ಹಣ್ಣು ಕೊಟ್ರೆ ಒಂದು ಊರು ಕೊಡೋದ, ಆಮೇಲೆ ಬಂಗಾರ ಬೆಳ್ಳಿ ಎಲ್ಲ ಕೊಟ್ಟಂತ, ವಜ್ರ ಕೊಟ್ಟಂತ. ಮರುದಿವ್ಸ ನೋಡ್ರಿ ಏನಾಯ್ತು, ಅರಮನೆ ಮುಂದೆ ಕ್ಯೂ ಹತ್ತಿ ಬಿಡ್ತಿ ಮಂದಿದೆಲ್ಲ ಬುಟ್ಟಿ ಹಿಡ್ಕೊಂಡು. ತಮ್ಮ ಹೊಲ್ದಾಗ ಬೆಳೆದ್ರೆ ದ್ರಾಕ್ಷಿ ತಂದ್ಬಿಟ್ರೆ ಎಲ್ಲರೂ ಗುಡ್ಡಿ ಗುಡ್ಗಟ್ಲೆ. ಅವ್ ರಾಜ ಹೊರಗೆ ಬರಲಿಲ್ಲ. ಅವ್ ಮಂತ್ರಿಗಳು ಹೇಳ್ದ, ಅವ್ರು ಕಳಿಸ್ಬಿಡೋ, ಯಾರು ಬ್ಯಾಡ್ ನನಗೆ, ಅವರು ಅವ್ರಿಗೇನು ಮಾರ್ಕೆಟ್ ರೇಟ್ ಅದು ಕೊಟ್ಟು ಕಳಿಸ್ಬಿಡು ಅಷ್ಟೇ ಅಂತಂದ. ಅವ್ರು ಜಗಳಕ್ಕೆ ಬಂದ್ಬಿಟ್ರು. ಅವರು ಏನ್ರಿ ಒಂದ್ ಕಣ್ಣಿಗೆ ಒಂದು ಮಾಡ್ತೀರಿ ನೀವು, ಅವು ಬಂದ್ರೆ ಬಂಗಾರ ಸಾಮಾನು ಕೊಡ್ತೀರಿ, ಊರ ಬರ್ಕೊಡ್ತೀರಿ, ನಮ್ಮ ದ್ರಾಕ್ಷಿ ನೋಡಂಗೆ ನೀವು ಅಂತಂದ್ರು. ಕಡಿಕೆ ಅವ್ರು ಜಗಳ ಬಂದ್ಕೊ ಕರ್ಕೊಂಡ್ರು, ದರ್ಬಾರ್ನ ಕರೆದ್ರಂತ. ರಾಜ ಹೇಳ್ದೆ, ಏನಪ್ಪ ತಕರಾರು, ನಾವು ದ್ರಾಕ್ಷಿ ಬೆಳೆದಿವ್ರಿ, ಅವನು ದ್ರಾಕ್ಷಿ ಬೆಳೆದನ್ರಿ, ದೊಡ್ಡ ಇರ್ಬೇಕು ಸ್ವಲ್ಪ ಅಷ್ಟೇ, ಮತ್ತು ಅವಾಗ ಅಷ್ಟೆಲ್ಲ ಕೊಟ್ಟಿರಿ, ನಮಗೇನು ಕೊಡ್ಲಿಲ್ಲ ನೀವು. ರಾಜ ಇದ್ದಂತ ದ್ರಾಕ್ಷಿಗೆ ಬೆಲೆ ಕೊಟ್ಟೇ ಇಲ್ಲ ನಾನು, ದ್ರಾಕ್ಷಿಗೆ ರೊಕ್ಕನೇ ಕೊಟ್ಟಿಲ್ಲ ಅವಾಗ ನಾನು ಅನ್ನೋದು. ಮತ್ತೆ ಕೊಟ್ಟಿರಲ್ರಿ, ಬೆಳ್ಳಿ ಬಂಗಾರ ಸಹ ಕೊಟ್ಟಿರಿ, ಜ್ಯುವೆಲ್ರಿ ಕೊಟ್ಟಿರಿ ಅವಾಗ, ಮತ್ತೊಂದು ಊರೇ ಬರ್ಕೊಟ್ಟಿರಿ ಅಂತ. ದ್ರಾಕ್ಷಿ ಬೆಲೆ ಅಲ್ಲದು, ಅವಾಗಿರುವಂಥ ನಂಬಿಕೆ ತಾಳ್ಮೆ ಬೆಲೆ ಅದು. 30 ವರ್ಷ ನಂಬಿಕೆ ಮೇಲೆ ಬೆಳೆಸಾನ ನೋಡ್ರಿ ಅವ, ಆಗ್ತದ ಅಂತ ತಿಳ್ಕೊಂಡು ಚಲೋ ಆಗ್ತದ ಅಂತ ಹೇಳಿ. 30 ವರ್ಷ ತಾಳ್ಮೆ ಕಳ್ಕೊಳ್ಳಾರ್ದೆ ಒಕ್ಕಲ್ತನ ಮಾಡಿಲ್ಲ, ನೀರ್ ಹಾಯ್ಸಾನ, ಗೊಬ್ಬರ ಕೊಟ್ಟಾನ, ಕಸ ತೆಗದಾನ, ನೋಡ್ಕೊಂಡಿದ್ದಾನ, ನಂಬಿಕೆ ಮೇಲೆ ಬದುಕ್ಯಾನ 30 ವರ್ಷ. ನಾ ಕೊಟ್ಟದ್ದು ಅವನ ದ್ರಾಕ್ಷಿ ಬೆಲೆ ಅಲ್ಲದು, ಅವನಲ್ಲಿರುವಂತಹ ತಾಳ್ಮೆ ಮತ್ತು ನಂಬಿಕೆ ಬೆಲೆ ಅದು. ನಿಮ್ಮ ಜೀವನಕ್ಕೂ ತಾಳ್ಮೆಗೆ ನಂಬಿಕೆಗೆ ಬೆಲೆ ಬರ್ತದೆ, ಓನ್ಲಿ ವೆನ್ ಯು ಹ್ಯಾವ್ ಇಟ್. ಬರ್ಬೇಕಾದ್ರೆ ನಂಬಿಕೆ ಬರ್ಬೇಕು. ಯಾರೋ ಒಬ್ರು ಹೇಳ್ತಾರೆ, ದೊಡ್ಡವ್ರು ಹೇಳ್ತಾರೆ, ಹಿಂಗೆ ಆಡೋ ಹಿಂಗೆ ಮಾಡೋ ಅಂತ ಹೇಳ್ತಾರೆ. ನಾವು ಭಾಳ ಮಂದಿ ದೊಡ್ಡವ್ರ ಮಾತು ಕೇಳೋದಿಲ್ಲ ನಾವು. ಹೇಳ್ತಿರ್ತಾರೆ, ವಯಸ್ಸಾದ್ಮೇಲೆ ಹೇಳೋದು ಹಂಗೆ ಹೇಳ್ತಿರ್ತಾರ. ಹಂಗೆ ಅನ್ಬೇಡ್ರಿ. ಯಾವಾಗಲೂ ದೊಡ್ಡವ್ರು ಹೇಳಿದಕ್ಕೊಂದು ಅರ್ಥ ಆಗಲಿಲ್ಲ ಅಂದ್ರೆ ಜೀವನ ಹಾದಿ ತಪ್ತದೆ. ನೀವು ಕಟ್ಟಿರ್ಬೇಕಾದ್ರೆ ಹೆಂಗೆ ಮಾಡಬೇಕು, ಒಂದು ಆನೆಸ್ಟಿ ಅಂತ ಒಂದು ವ್ಯಾಲ್ಯೂ ಅದಪ್ಪ. ತಾಳ್ಮೆ ಒಂದು ವ್ಯಾಲ್ಯೂ ಅಂತ ಹೇಳಿದೆ, ಇನ್ನೊಂದು ಆನೆಸ್ಟಿ, ಪ್ರಾಮಾಣಿಕತೆ. ಮೋಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕೆಲವೊಂದ್ಸಲ ಅನಿಸ್ತದೆ ಶಾರ್ಟ್ಕಟ್ ಕೆಲವು ಅಂತಾರೆ, ಈಗ ಇಲ್ರಿ ಸರ ಬಿಸ್ನೆಸ್ನ ಮೋಸ ಮಾಡಿದ್ರೆ ಲಾಭ ಅಂತಾರೆ. ಹಂಗಿಲ್ಲದೀಗ, ತಪ್ಪು ತಿಳ್ಕೊಬೇಡ್ರಿ ನೀವು. ಓನ್ಲಿ ಆನೆಸ್ಟಿ ವಿಲ್ ಪೇ ಅಟ್ ದಿ ಎಂಡ್. ಡಿಸ್ಆನೆಸ್ಟ್ ಪೀಪಲ್ ವಿಲ್ ಫೈಂಡ್ ದರ್ ವೇ ಔಟ್ ಎಲ್ಸ್ವೇರ್. ನೀವು ಸರ್ ಸಿ ವಿ ರಾಮನ್ ಹೆಸರು ಕೇಳಿರಿಲ್ಲ? ಕೇಳಿರ್ಬೇಕು, ಖಂಡಿತ ಕೇಳಿರ್ಬೇಕು. ಸರ್ ಸಿ ವಿ ರಾಮನ್ 2 ಸಲ ನೋಡೋ ಭಾಗ್ಯ ಇತ್ತು. ನಾವು JSS ಕಾಲೇಜ್ನ ಫೈನಲ್ BSc ಇದ್ದಾಗ ತೀರ್ಕೊಂಡ್ರು ಅವರು. ನಮ್ಮ VG ಕುಲಕರ್ಣಿ ಸರ್ ಪ್ರಿನ್ಸಿಪಲ್ ಅವಾಗ ಬಂದು ಏನು ಹೇಳಿದ್ರು ಗೊತ್ತೇನು, ಹ್ಯಾವ್ ಎ ಸ್ಯಾಡ್ ನ್ಯೂಸ್ ಟು ಗಿವ್. ಫೈನಲ್ BSc ಹುಡುಗರು ನಾವು ಒಂದು ಕೆಟ್ಟ ಸುದ್ದಿ ಹೇಳ್ಬೇಕಪ್ಪ, ನಾವು ರಾಮನ್ ತೀರ್ಕೊಂಡ್ರಂತ. ಇವತ್ತು ಸರ್ಕಾರದವ್ರು ರಜಾ ಡಿಕ್ಲೇರ್ ಮಾಡ್ಯಾರ. ಬಟ್ ಐ ಹ್ಯಾವ್ ಡಿಸೈಡೆಡ್ ಟು ಟೇಕ್ 1 ಕ್ಲಾಸ್ ಎಕ್ಸ್ಟ್ರಾ ಟುಡೇ. ರಾಮನ್ ಹೆಸರಲ್ಲೇ ರಜಾ ತಗೋಬಾರದು ಅಂತ ಹೇಳಿ ಒಂದು ಕ್ಲಾಸ್ ಎಕ್ಸ್ಟ್ರಾ ಮಾಡಿದ್ರು ಕುಲಕರ್ಣಿ ಸರ್, ನೆನಪದ ನಂಗೆ ಅವತ್ತು. ಇದು ನಾವು ಯಾರ್ಯಾರು ಹೆಸರಲ್ಲೇ ರಜಾ ತಗೋತೀವಿ, ರಾಮನ್ ತೀರ್ಕೊಂಡಾಗ ಬಹುಶಃ ನನಗನ್ಸೋ ಮಟ್ಟಿಗೆ ಕರ್ನಾಟಕದಾಗ ಅದು ಒಂದೇ ಸಂಸ್ಥೆ ಹೆಚ್ಚಿಗೆ ಕೆಲಸ ಮಾಡಿದ್ದು. ಆ ರಾಮನ್ ರಿಟೈರ್ ಆಗಿ ಬೆಂಗಳೂರಾಗ ಮೇಕ್ರಿ ಸರ್ಕಲ್ ಹತ್ರ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಶುರು ಮಾಡ್ತಿದ್ರು. ಶುರು ಮಾಡಿದಾಗ ಸೈಂಟಿಸ್ಟ್ ಬೇಕಲ್ಲ ಜೋಡಿ ಕೆಲಸ ಮಾಡಲಿಕ್ಕೆ. ಪೇಪರ್ನ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು, ಯಾರಾದ್ರೂ ಹುಡುಗರು ಹುಡುಗಿಯರು ಸೈಂಟಿಸ್ಟ್ ಕೆಲಸ ಮಾಡ್ತಿದ್ರು, ಬರ್ರಿ. ಯಾಕೆ ಬಿಡ್ತಾರ್ರಿ ಮಂದಿ? ರಾಮನ್ ಜೋಡಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಅಂದ್ರೆ 1000 ಮಂದಿ ಅಪ್ಲೈ ಹಾಕಿದ್ರು, ಸಿಲೆಕ್ಷನ್ ಮಾಡಿದ್ರು. ಫಸ್ಟ್ ರೌಂಡ್ ಸಿಲೆಕ್ಷನ್ ಎಲ್ಲ ಮಾಡಿ ಕಡಿಕೆ 5 ಮಂದಿ ಆರಿಸಿದ್ರು. 3 ಪೋಸ್ಟ್ ಇದ್ದು 5 ಮಂದಿ ಆರಿಸಿದ್ರು. ಅದನ್ನ ರಾಮನ್ನೇ ಇಂಟರ್ವ್ಯೂ ಮಾಡ್ಬೇಕು, ಫೈನಲ್ ಇಂಟರ್ವ್ಯೂ. 5 ಹುಡುಗರಿಗೆ ಭಾರಿ ಖುಷಿ ಆಯ್ತು. ನಮ್ಮ ನೌಕರಿ ಸಿಗದಿದ್ರು ಅಡ್ಡಿ ಇಲ್ರಿ, ರಾಮನ್ ಜೋಡಿ ಮಾತಾಡ್ಲಿಕ್ಕೆ ಅವಕಾಶ ಅದಲ್ಲ. 1-to-1 ಇಂಟರ್ವ್ಯೂ. ರಾಮನ್ ಇಂಟರ್ವ್ಯೂ ಮಾಡಿದ್ರು, 3 ಜನ ಸೆಲೆಕ್ಟ್ ಮಾಡಿದ್ರು, ಇನ್ನಿಬ್ರು ಆಗ್ಲಿಲ್ಲ. ಆಫೀಸ್ಗೆ ಅವ್ರು TADA ಕೊಟ್ಟು ಕಳಿಸ್ರಪ್ಪ, ಅವ್ರ ಪ್ರವಾಸ ಭತ್ಯೆ ಕೊಡ್ಬೇಕಲ್ಲ, ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ರು. ಸಂಜೆ ಮುಂದೆ ರಾಮನ್ ತಮ್ಮ ಮನೆಗೆ ಹೊಂಟಾರ. ಅವ್ರ ಸ್ಟೈಲ್ ನಿಮ್ಗೆ ಗೊತ್ತಿರಬೇಕು, ಪೇಟ, ಕ್ಲೋಸ್ ಕಾಲರ್ ಕೋಟು, ಹಿಂದೆ ಕೈ ಕಟ್ಕೊಂಡು ನಿಧಾನಕ್ಕೆ ಹೊಂಟಾರ ಹಿಂಗೆ ಆಫೀಸ್ ಮುಂದೆ. ಹಿಂಗೆ ನೋಡಿದಾಗ ಕಣ್ಣಂಚಿದಾಗ ಒಬ್ಬ ಮನುಷ್ಯ ನಿಂತಂಗೆ ಕಾಣಿಸ್ತು, ರಸ್ತೆ ಮಗ್ಗಲ್ ನಿಂತಾನ ಹುಡುಗ. ಹಿಂಗೆ ನೋಡಿದ್ರು, ಓ ಈ ಹುಡುಗ ಮುಂಜಾನೆ ಇಂಟರ್ವ್ಯೂ ಬಂದಿದ್ದ, ಅವ್ನು ಸೆಲೆಕ್ಷನ್ ಆಗಿಲ್ಲ. ಬಹುತೇಕ ಕೇಳಿಗೆ ಬಂದಾನವ, ಹ್ಯಾಂಗರ್ ಮಾಡಿ ಕೊಡ್ರಿ ಸರ್ ಅಂತ ಕೇಳಿಗೆ ಬಂದಾನ ಕಾಣಿಸ್ತದೆ ಅಂದರು. ಆ ಹುಡುಗ ಮುಂದೆ ಬಂದ, ಏನಪ್ಪ ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಕೇಳಿದ್ರು. ನೋ ಪ್ರಾಬ್ಲಮ್ ಸರ್, ನನಗೊಂದು ತೊಂದರೆ ಆಗಿದೆ ಸರ್. ಏನು ಸರ್? ನಂದು ಇಂಟರ್ವ್ಯೂ ಮುಗಿದ ಮೇಲೆ ಅವರು ದುಡ್ಡು ಕೊಡ್ತೀವಿ ನಿಮ್ಮ ಟ್ರಾವೆಲ್ ಖರ್ಚು ಅಂತ ಹೇಳಿದರು ಸರ್. ನಮಗೆ $7 ಜಾಸ್ತಿ ಕೊಟ್ಟಾರ ಸರ್ ಅವರು. ನಾನು ಆ್ಯಕ್ಚುಯಲ್ ಖರ್ಚು ಎಷ್ಟಾಗಿದೆ, $7 ಜಾಸ್ತಿ ಕೊಟ್ಟಾರ. ನಾನು ಜಾಸ್ತಿ ಕೊಡಬೇಡ್ರಿ ತಗೋರಿ ಅಂತ ವಾಪಸ್ ಕೊಟ್ಟೆ. ಇಲ್ಲಪ್ಪ ಅಕೌಂಟ್ ಕ್ಲೋಸ್ ಮಾಡಿ ತೊಗೊಂಡು ಹೋಗಿ ನೀನು, ಎಂಜಾಯ್. ಆಗಿನ ಕಾಲ $7 ದೊಡ್ಡ ಅಮೌಂಟ್, ಈಗಿನ ಕಾಲದ $700 ಆಗ್ಬೋದೇನೋ, ಅಥವಾ 7,000 ಆಗ್ಬೋದು, ಗೊತ್ತಿಲ್ಲ. ತೊಗೊಂಡು ಹೋಗು ಅಂತಂದ್ರು. ನನಗೆ ಯಾಕೋ ಮನಸ್ಸು ಬರವಲ್ದು ಸರ್, ನಂದು ಅಲ್ಲದು $7, ಐ ವಾಂಟ್ ಟು ಗಿವ್ ಇಟ್ ಬ್ಯಾಕ್ ಅಂದರು. ಯು ವಾಂಟ್ ಟು ಗಿವ್ ದ ಮನಿ ಬ್ಯಾಕ್? ಗಿವ್ ಮಿ. He stretched his hand, took the $7, put in his pocket and went further. ಮುಂದೆ ಹೋಗೊಂದು 10 ಹೆಜ್ಜೆ ತಿರುಗಿ ಹೇಳಿದ್ರಂತ, ಕಮ್ ಅಂಡ್ ಸಿ ಮಿ ಟುಮಾರೋ ಮಾರ್ನಿಂಗ್ at 10:30.
ಅಂದರು. ಅವಂದ ಇಂಟರ್ವ್ಯೂ ಮುಗಿದಾಗ ಮತ್ತೆ ಯಾಕೆ ಹೋಗ್ಬೇಕು, ಮತ್ತೆ ಅನ್ನೊಂದು ಚಾನ್ಸ್ ಸಿಗ್ತಲ್ಲ ರಾಮನ್ ಬೆಟ್ಟ ಇಲ್ಲಿ ಪರವಾಗಿಲ್ಲ ಅಂದ. ಮರುದಿವ್ಸ ಮುಂಜಾನೆ 10:30 ಹೋದ. ರಾಮನ್ ಹೇಳಿದ್ರಂತ, ಸನ್ ಯು ಫೇಲ್ಡ್ ಇನ್ ದ ಫಿಸಿಕ್ಸ್ ಟೆಸ್ಟ್ ಬಟ್ ಪಾಸ್ಟ್ ಇನ್ ದಿ ಆನೆಸ್ಟಿ ಟೆಸ್ಟ್. ಐ ಹ್ಯಾವ್ ಕ್ರಿಯೇಟೆಡ್ ಒನ್ ಮೋರ್ ಪೋಸ್ಟ್ ಜಾಯಿನ್ ಅಂದರು. ಆ ಹುಡುಗ ಜಾಯಿನ್ ಆದ. He became a great physicist, went to US, became a FRS and became a Nobel laureate. Dr. S. Chandrasekhar. S. Chandrasekhar ಒಂದು ಆರ್ಟಿಕಲ್ ಬರೀತಾರೆ, 7 rupees that changed the course of my life ಅಂತ. ಅಲ್ಲ, 7 ರೂಪಾಯಿ ಕಿಸೆದ ಹಾಕೊಂಡು ಸಿನಿಮಾ ನೋಡಿದ್ರೆ ಚಂದ್ರಶೇಖರ್ ಹೆಸರೇ ಗೊತ್ತಿದ್ದಿಲ್ಲ ಯಾರಿಗೂ. 7 rupees changed the purpose. This you should not forget in your life. Never choose dishonest methods to do anything else. ಮಗ್ಗಲ್ನವ್ರು ಕಾಪಿ ಮಾಡೋ ಅಂತ ಕೊಟ್ಟರು ಕೂಡ ನಿನ್ನ ಪೇಪರ್ ನಿನಗೆ, ನನ್ನ ಪೇಪರ್ ನನಗಂತ ಹೋಗ್ಬೇಕು, ನನಗೆ ಆಗ್ಬೇಕು ಅದ್ ಕಡೆಗೆ. ಆನೆಸ್ಟಿ ಈಸ್ ಪರ್ಹ್ಯಾಪ್ಸ್ ದ ಓನ್ಲಿ ವೇ ದಟ್ ಕ್ಯಾನ್ ಸೇವ್ ಅಸ್. ನೀವು ದೊಡ್ಡವ್ರು ಆದ್ಮೇಲೆ ಲೈಫ್ನಾಗ ಚಾಲೆಂಜಸ್ ಬರೋದು ಆವಾಗ. ನಿಮ್ಮ PUC ಎಕ್ಸಾಮ್ನಂತ ಸುಲಭ ಎಕ್ಸಾಮಿನೇಷನ್ ಜೀವನದಾಗ ಯಾವುದೂ ಇಲ್ಲ. ಹೇಳ್ತೇನೆ ಕೇಳ್ರಿ, ಇದಕ್ಕಿಂತ ಸುಲಭ ಎಕ್ಸಾಮ್ ಇರೋದಿಲ್ಲ ನಿಮ್ಗೆ ಯಾವತ್ತು. ಯಾಕೆ ಇಲ್ಲೊಂದು ಸಿಲೆಬಸ್ ಅದ, ಸಿಲೆಬಸ್ ದಾಟಿ ಒಂದು ಪ್ರಶ್ನೆನೂ ಕೊಡೋದಿಲ್ಲ ನಿಮ್ಗೆ. ಅಲ್ಲ, ಔಟ್ ಆಫ್ ಸಿಲೆಬಸ್ ಅಂತಾರೆ, ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಹೊರಗಿನ ಮಂದಿ ಮಾರ್ಕ್ಸ್ ಕೊಡ್ತಾರಲ್ಲ, ಜಗಳಾಡ್ತಾರೆ ಮಂದಿ. ನಿಮ್ಗಿಂತ ಹೆಚ್ಚಿಗೆ ಮಾಸ್ತರ್ ಮಂದಿ ಜಗಳಾಡ್ತಾರೆ. ನಾನು ಚೇರ್ಮನ್ ಆಗಿದ್ದೆ ವ್ಯಾಲ್ಯೂಯೇಷನ್ಗೆ, ಭಾಳ ಸಾಕಾಗೋಯ್ತು ನಾನು ಮಾಸ್ತರ್ಗಳ ಬಗ್ಗೆ. ನಿಮ್ಮಲ್ಲಿ ಚಲೋ ಇದ್ದಾರೆ ಮಾಸ್ತರ್, ಅದಕ್ಕೆ ಒಪ್ಕೋತೀನಿ, ಅದು ಎಲ್ಲ ಕಡೆ ಹೇಳ್ತೀನಿ. ಬಲೆ ತ್ರಾಸು ಮಾಸ್ತರ್ಗಳದೇ, ನನಗೆ ಹುಡುಗರದೇನು ತ್ರಾಸಿಲ್ಲ. ಇಲ್ಲ, ಇವರೇ ಬರ್ತಾರೆ ಔಟ್ ಆಫ್ ಸಿಲೆಬಸ್ ರೀ ಸರ್. ಅದು ಹೆಂಗ ಔಟ್ ಆಫ್ ಸಿಲೆಬಸ್ಸು ಸರ್? ಅದು ನಾವು ಕಲಿಸಿಲ್ರಿ, ನಾವು ಕಲಿಸಿದ ಔಟ್ ಆಫ್ ಸಿಲೆಬಸ್ಸೇ ಅದು. ಇವರೇ ಹಾಕ್ಕೊಂಡಿರ್ತಾರೆ ಒಂದು ಸಿಲೆಬಸ್, ಏನೋ ಅದನ್ನ ದಾಟಿ ಕಲಿಸೋಂಗಿಲ್ಲ. ನಾವು ಮಿತಿ ಹಾಕಿ ಹುಡುಗರನ್ನ ಹಾಳು ಮಾಡಿಬಿಟ್ಟಿವಿ ನಾವು, ಬೌಂಡ್ರಿ ಹಾಕಿ. ಅದು ಔಟ್ ಆಫ್ ಸಿಲೆಬಸ್ ಬರಂಗಿಲ್ಲ. ಪರೀಕ್ಷೆ ಭಾಳ ಈಸಿ ಇರ್ತದೆ, ಸಿಲೆಬಸ್ ಚಲೋ ಓದ್ಕೊಂಡ್ರೆ ಮಾರ್ಕ್ಸ್ ಒಂದೇ ಬರ್ತಾವ. ಆದ್ರೆ ಯುವರ್ ರಿಯಲ್ ಎಕ್ಸಾಮಿನೇಷನ್ಸ್ ವಿಲ್ ಕಮ್ ಆಫ್ಟರ್ ಯುವರ್ PUC, ಆಫ್ಟರ್ ಯುವರ್ ಎಜುಕೇಶನ್. ವೆನ್ ಯು ಜಾಯಿನ್ ಲೈಫ್, ದೇರ್ ವಿಲ್ ಬಿ ಟೆಸ್ಟ್ ಆಫ್ ಯುವರ್ ಆನೆಸ್ಟಿ, ಟೆಸ್ಟ್ ಆಫ್ ಯುವರ್ ಇಂಟಿಗ್ರಿಟಿ, ಟೆಸ್ಟ್ ಆಫ್ ಯುವರ್ ಪೇಟ್ರಿಯಟಿಸಮ್. ಅವಾಗ ಬರ್ತದೆ. ಅದ್ರಾಗ ಪಾಸ್ ಆದ್ರೆ ಯಶಸ್ಸು ಆಗ್ತೀರಿ ನೀವು, ಇದ್ರಾಗ ಪಾಸ್ ಆದ್ರೆ ಏನಿಲ್ಲ. ಪ್ರಾಮಾಣಿಕತೆ ಪರೀಕ್ಷೆಯೊಳಗೆ, ನೀತಿ ಪರೀಕ್ಷೆಯೊಳಗೆ DV ಗುಂಡಪ್ಪ ಹೆಸರು ಕೇಳಿರಿ ನೀವು? DVG ಅವ್ರ ಜೋಡಿ ಬದುಕಿದ 3 ವರ್ಷ ನಾನು. ಬಹಳ ದೊಡ್ಡ ಮನುಷ್ಯ, ಹಿಮಾಲಯ ಪರ್ವತ. ನನ್ನ ಪ್ರಕಾರ ಹೇಳೋದಾದ್ರೆ ಅವ್ರದ್ದೊಂದು ಕಗ್ಗ ಅಂತ ತಿಳ್ಕೊಂಡ್ರೆ ಸಾಕು, ಉಳಿಕಿದೇನು ಬೇಕಾಗಿಲ್ಲ. ಅವ್ರು ಹೇಳೋರು ಹೆಂಗೆ ಬದುಕಬೇಕು ಜೀವನದಾಗ. ಬದುಕಿದ್ರೆ ಅತ್ಯಂತ ಪ್ರಾಮಾಣಿಕವಾಗಿ ಬದುಕಬೇಕು. ಬದುಕೋದಷ್ಟೇ ಅಲ್ಲ, ನೀತಿ ಮತ್ತು ರುಚಿ ಅಂತ 2 ನಮ್ಗೆ ಗೊತ್ತಾಗ್ತದಲ್ಲ. ನೀತಿ, ರುಚಿ. ರುಚಿ ಅಂದ್ರೆ ಟೇಸ್ಟ್. ಬರ್ಗರ್ ಭಾರಿ ಟೇಸ್ಟಿ, ಪಿಜ್ಜಾ ಫ್ಯಾಂಟಾಸ್ಟಿಕ್, ಪಾವ್ ಭಾಜಿ ಎಕ್ಸಲೆಂಟ್. ಇವು ಜಂಕ್ ಫುಡ್ ಅಂತ ಕರಿತೀವಿ ನಾವು. ದೇ ಆರ್ ವೆರಿ ಗುಡ್ ಫಾರ್ ಟಂಗ್ ಬಟ್ ಮೇ ನಾಟ್ ಬಿ ಗುಡ್ ಫಾರ್ ಯುವರ್ ಸ್ಟಮಕ್. ಯು ಅಂಡರ್ಸ್ಟ್ಯಾಂಡ್? ಯು ಹ್ಯಾವ್ ಟು ಚೂಸ್ ಬಿಟ್ವೀನ್ ವಾಟ್ ಈಸ್ ಗುಡ್ ಫಾರ್ ಟಂಗ್ ಅಂಡ್ ವಾಟ್ ಈಸ್ ಗುಡ್ ಫಾರ್ ಸ್ಟಮಕ್. ಅಲ್ಟಿಮೇಟ್ಲಿ ವಾಟ್ ಡ್ರೈವ್ಸ್ ಯುವರ್ ಹೆಲ್ತ್ ಈಸ್ ವಾಟ್ ದ ಸ್ಟಮಕ್ ಫೀಲ್ಸ್, ನಾಟ್ ವಾಟ್ ಯುವರ್ ಟಂಗ್ ಫೀಲ್ಸ್. ಆದ್ರೆ ನಾವು ನಾಲಿಗೆ ರುಚಿಗೆ ಹೆಚ್ಚು ಒತ್ತು ಕೊಟ್ಟು ಹೊಟ್ಟೆ ಕಾಳಜಿ ಮಾಡೋದಿಲ್ಲ. ಅದಕ್ಕೊಂದು ನಿಮಗೆ ಕೇಳಿರಿ, ಕಥೆ ಕೇಳಿ, ಧ್ರುವನ ಕಥೆ ಕೇಳಿಲ್ಲ? ಭಕ್ತ ಧ್ರುವ ಅಂತ ಕೇಳಿಲ್ಲ? ದಯವಿಟ್ಟು ನೀವು ಪುರಾಣ ಕಥೆಯನ್ನು ಕಲಿಯೋದು ಬಹಳ ಅದ. ನಾವೆಲ್ಲ ಆ ಹೆಸರುಗಳು ಸುಮ್ಮನೆ ಅಕಸ್ಮಾತ್ ಬಂದದ್ದಲ್ಲವು. ಧ್ರುವನ ಅಪ್ಪನ ಹೆಸರು ಗೊತ್ತದೆ ನಿಮಗೆ? ಉತ್ಥಾನಪಾದ ಅಂತ ಅವನ ಹೆಸರು. ಅವನಿಬ್ಬರು ಹೆಂಡಂದ್ರು. ಮೊದಲನೇ ಹೆಂಡತಿ ಸುನೀತಿ ಅಂತ ತಿಳ್ಕೊಂಡು, ಇವ ರಾಜರಿಗೆ ವಯಸ್ಸಾಗುದಿಲ್ಲ, ಹೆಂಡಂದ್ರಿಗೆ ವಯಸ್ಸಾಗುದು ಯಾವಾಗಲೂ. ಅವ ರಾಜ ಇದ್ದ 2ನೇ ಹೆಂಡತಿನ ಲಗ್ನ ಅದ. ಮೊದಲೇ ಹೆಂಡತಿ ಸ್ವಲ್ಪ ಹಳದು ಅನ್ಸಿದ್ದು, ಆಕಿನ ಬೇರೆ ಮನೆ ಮಾಡಿ ಇಟ್ಬಿಟ್ಟ, ಸುನೀತಿಯನ್ನು ಹೊರಗಿಟ್ಟ. 2ನೇ ಹೆಂಡತಿ ಹೆಸರು ಸುರುಚಿ ಅಂತ. ಆಕೆ ಜೋಡಿ ಜಾಸ್ತಿ ಪ್ರೀತಿ. ಸುನೀತಿಯಿಂದ ಒಬ್ಬ ಮಗ ಇದ್ದಾನ, ಅವನ ಹೆಸರು ಧ್ರುವ ಅಂತ. ಸುರುಚಿಯಿಂದ ಒಬ್ಬ ಮಗ ಇದ್ದಾನೆ. ಒಂದ್ ದಿವಸ ರಾಜ ಅರಮನೆ ಕೂತಾನ. ಆ ಸುರುಚಿ ಮಗ ತೊಡಿ ಮೇಲೆ ಕೂತಿದ್ದ. ಪಾಪ ಧ್ರುವ ಹೋದ, ಅಪ್ಪ ನಾನು ತೊಡಿ ಮೇಲೆ ಕೂಡ್ಲೇನು ಅಂತ ಕೇಳ್ದ. ಅವಗೇನು ತಕರಾರು ಇದ್ದಿದ್ದಿಲ್ಲೇನೋ, ಅವ್ ಕುಡಿಸ್ಕೋಬೇಕು ಅಂತ ಹೋದ. ಆಕೆ ಸುರುಚಿ ಬಂದು, ನೋ 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 ನೋ, ಇದು ನನ್ನ ಮಗ ಮಾತ್ರ ಕೂಡು ಅಂತ, ನೀನು ಕೂಡ್ಲಿಕ್ಕೆ ಅಧಿಕಾರಿ ಇಲ್ಲಿ ಹೋಗು ಅಂತಂದ್ಲು. ಹೊರಗೆ ಹಾಕಿ ತಳ್ಳಿಬಿಡ್ಲು ತೊಡಿ ಮೇಲಿಂದ. ನಿಮ್ ಕಥೆ ಹೇಳೋದು ಬೇಡ ಅದು. ಅವ ಅಂದ, ನನಗೆ ಹೆಂಗಾದ್ರೆ ದೇವ್ರನ್ನ ಬೆಡ್ಕೋತೀನಿ ಅಂತ ಹೋದ. ಇನ್ ಯಾರು ನಾನು ತಳ್ಳಿರಬಾರ್ದು ಅಂತ ಜಾಗ ಕೊಡು ಅಂತ ದೇವ್ರನ್ನ ಬೇಡ್ಕೊಂಡ. ಧ್ರುವ ನಕ್ಷತ್ರ ಕೊಟ್ಟರು ಅಂತೆಲ್ಲ ಕಥೆ ಹೇಳ್ತೀವಿ. ಆದ್ರೆ ಅರ್ಥ ಬೇರೆ ಅದ ಸ್ನೇಹಿತರು, ಅದು ಕಥೆದು ಅಷ್ಟು ಸುಲಭ ಅಲ್ಲದು. ಈ ರಾಜ ಉತ್ಥಾನಪಾದ, ಹೆಸರು ಉತ್ಥಾನಪಾದ ಅಂದ್ರೆ ಗೊತ್ತದ? ಉತ್ಥಾನ ಅಂದ್ರೆ ಮ್ಯಾಲೆ ಇರುವುದು. ಯಾವಾಗಲೂ ಮನುಷ್ಯನ ತಲೆ ಮ್ಯಾಲೆ ಇರಬೇಕು, ಕಾಲು ಕೆಳಗಿರ್ಬೇಕು ಅಲ್ಲ. ಅವ ರಿವರ್ಸ್ ಇದ್ದವ, ಕಾಲ್ ಮೇಲೆ ತಲೆ ತೆಳಗ. ಅಂದ್ರೆ ಹೋಲ್ ಲೈಫ್ ವಾಸ್ ಅಪ್ಸೈಡ್ ಡೌನ್. ಅವಂದು ಹೋಲ್ ಲೈಫ್ ವಾಸ್ ಅಪ್ಸೈಡ್ ಡೌನ್. ಯಾಕಾತು? ನೀತಿ ಬಿಟ್ಟು ರುಚಿ ಹಿಡ್ಕೊಂಡಿದ್ದವ. ಅರ್ಥ ಗೊತ್ತಾತಿಲ್ಲ ನಿಮಗೆ? ಸುನೀತಿ ಬಿಟ್ಟು ಸುರುಚಿ ಹಿಡ್ಕೊಂಡಿದ್ದ. ಪಾಪ ಹೆಣ್ಮಕ್ಳು ಹೆಸರು ಅಲ್ಲವು. ಯಾವ ನೀತಿ ಬಿಟ್ಟು ರುಚಿ ಹಿಡ್ಕೊಂಡಿದ್ನೋ ಅವ್ನ್ ತಲೆ ಇಲ್ಲ ಅಂತ, ತಲೆ ಕೆಳಗ ಕಾಲ ಮೇಲಾಗಿತ್ತು. ಉತ್ಥಾನಪಾದವ. ಅದಕ್ಕೆ ಧ್ರುವ ಇವನು ಉಸಾಬ್ರೆ ಬೇಡ ಅಂತ ಬೇರೆ ಕಡೆ ಹೋದವ.
ಅದಕ್ಕೆ ನಾವು ತಿಳ್ಕೊಬೇಕಾದದ್ದು, ಜೀವನದಾಗ ಹಿಡ್ಕೋಬೇಕಾದದ್ದು ನೀತಿ ಹಿಡ್ಕೋಬೇಕು, ರುಚಿ ಹಿಡ್ಕೋಬಾರ್ದು. ಒಂದ್ಸಲ ನೀತಿ ಗಟ್ಟಿ ಹಿಡ್ಕೊಂಡ್ರಿ ಏನೂ ಆಗೋದಿಲ್ಲ ನಿಮಗೆ. ಐ ಟೆಲ್ ಯು, ದರ್ ಮೇ ಬಿ ಸಮ್ ಚಾಲೆಂಜಸ್, ಸಮ್ ಡಿಫಿಕಲ್ಟೀಸ್ ಇನ್ ಲೈಫ್, ಬಟ್ ಅಲ್ಟಿಮೇಟ್ಲಿ ಯು ವಿಲ್ ಸಕ್ಸೀಡ್. ಅದರಿಂದ ಹಠ ಹಿಡಿದು ನೀವು ಮಾಡ್ಲಿಕ್ಕೆ ಅಂದ್ರೆ ಯು ವಿಲ್ ಆಲ್ವೇಸ್ ಬಿ ಸಕ್ಸಸ್ಫುಲ್. ಕಡಿದೊಂದು ಮಾತು ಹೇಳ್ಬೇಕು, ನಾನು ಜಾಸ್ತಿ ಹೇಳೋದಿಲ್ಲ. ಐ ಥಿಂಕ್ ಐ ಆಮ್ ರೀಚಿಂಗ್ ಮೈ ಟೈಮ್ ನಾವು. ಸರ್ ಹೇಳಿದ್ರು, ನಾ ಅಧ್ಯಕ್ಷ ಯಾಕಾಗೇನಂದ್ರೆ ನೀನು ಸರಿಯಾಗಿ ಮಾತಾಡ್ತೀವಿ ನೋಡ್ಕೊಳ್ಳಿಕ್ಕೆ ಕೂತೀನಿ. ಎಷ್ಟೊಂದು 45 ಮಿನಿಟ್ ಸರ್ ಕೇಳಿದ್ರು. ಭಾಳ ಚಲೋ ಸರ್ ಅವರು, ಭಾಳ ಸ್ಟ್ರಿಕ್ಟ್ ಅಂತ ಅಂತೀವಿ ನಾವು. ನಾ ಕೇಳಿದೆ ಎಷ್ಟೊತ್ತು ಮಾತಾಡಬೇಕು ಅಂತ ಕೇಳಿದೆ ಬರಬೇಕಾದ್ರೆ. ನೀ ಬೇಕಾದಷ್ಟೊತ್ತು ಮಾತಾಡಂದ್ರು. ನೀನು ಹೇಳಿದ್ದೆ ಒಂದು ಪ್ರೋಗ್ರಾಮ್ನ, ನಾನು ಯಾವುದೋ ಫಂಕ್ಷನ್ನ ಹೋಗಿ ನಾ ಎಷ್ಟೊತ್ತು ಮಾತಾಡಲಿ ಅಂತ ಕೇಳಿದೆ. ಅವ್ರು ಹೇಳಿದ್ರು ನೀವು ಎಷ್ಟೊತ್ತಾದರೂ ಮಾತಾಡ್ರಿ, ನಾವು ಅರ್ಧ ತಾಸಿಗೆ ಹೋಗ್ಬಿಡ್ತೀವಿ ಅಂದರು. ಅದು ನಮಗೆ ಹಂಗೆ ಆಗಬಾರ್ದು ಅಂತ ಹೇಳಿ ಅದಕ್ಕೆ ನಾ ಹೇಳಿದ್ದೆಲ್ಲ, ಮೂಲಭೂತವಾಗಿ ಬೇಕಂತ ಛಲ ಬೇಕು, ಮಾಡ್ತೀನಿ ಅಂತ ಸಾಧನ ಮಾಡುವಂಥದ್ದು. ಕಣ್ಣು ಮೇಲೆ ಗುರಿ ತೆಗಿಬಾರ್ದು, ಗುರಿ ಮೇಲೆ ಕಣ್ಣು ಎಂದೂ ತೆಗಿಬಾರ್ದು. ಅದಕ್ಕೊಂದು DVG ಒಂದು ಮಾತು ಹೇಳ್ತಾರೆ, ಘನ ತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಇನ್ನೊಂದನು ಎಲ್ಲವನು ನೀಡುತ್ತ, ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ. ಎಂಥ ಮಾತ್ರಿ ಅದು. ಘನ ತತ್ವ ಒಂದಕ್ಕೆ, ಯಾವುದೊಂದು ಆರ್ಡಿನರಿ ತತ್ವ ಅಲ್ಲ, ಘನ ತತ್ವ. ನನ್ನ ಜೀವನದ ಗುರಿ ಇದು, ಹಿಂಗೆ ಆಗಬೇಕು ಅಂದ್ರೆ ಹಂಗೆ ಆಗಿಬಿಡ್ಬೇಕು. ಘನ ತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ಹಗಲು ರಾತ್ರಿ ಅದೊಂದೇ ಚಿಂತೆ, ಬೇರೆ ಯಾವುದೂ ಚಿಂತೆ ಇಲ್ಲ, ಅದೊಂದೇ ಮಾಡ್ಬೇಕು ನಾನು. ಘನ ತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಇನ್ನೊಂದನು, ಬೇರೆ ಯಾವುದೂ ವಿಚಾರ ಇಲ್ಲ, ಎಲ್ಲವನ್ನೂ ನೀಡುತ್ತಾ, ನಿನಗಿರುವಂಥ ಎಲ್ಲ ಶಕ್ತಿಯನ್ನ ಆ ಸಾಧನೆಗೋಸ್ಕರ ಮೀಸಲಾಗಿಡ್ಬೇಕು. ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು, ಅದನ್ನು ಸಾಧಿಸಬೇಕು ಅಂತ ಹಠದಾಗ ತನ್ನ ಜೀವದ ಭಾರ ಮರೆತು ಬಿಡಬೇಕು. ಜೀವಕ್ಕೆ ಭಾರ ಇಲ್ಲ, ನಮ್ಗೆಲ್ಲ ಜೀವದ ತ್ರಾಸ ಅವೇವ, ರೊಕ್ಕದ ತ್ರಾಸ ಇರ್ಬೋದು, ಏನೇನೋ ತ್ರಾಸ ಇರ್ತಾವೆ ನಮಗೆ, ಅದೆಲ್ಲ ಮರಿಬೇಕು. ನೀವು ನೋಡಬೇಕು, ನೀವು ಬಹುಶಃ ಈಗ ವಿಮಾನ ಇಳಿಬೇಕಾದ್ರೆ ಜಂಬೋ 747, ನಾ ಎವ್ರಿ ಟೈಮ್ ಐ ಟ್ರಾವೆಲ್ ಔಟ್ ಆಫ್ ಇಂಡಿಯಾ ಆ್ಯಂಡ್ ರೀಚ್ ಇಂಡಿಯಾ, ಐ ರಿಮೆಂಬರ್ ಒನ್ ಗ್ರೇಟ್ ಸೈಂಟಿಸ್ಟ್. ನೆಲ್ಲ ಹಿಂಗೆ ಜಂಬೋ 747 ಟಚ್ ಆದ್ರೆ ನೀವು ನೋಡಿರ್ಬೇಕು ಸಿನಿಮಾದಾಗ ಅಥವಾ ಆ್ಯಕ್ಚುಯಲ್ ಏರ್ಪೋರ್ಟ್ನಾಗ ನೋಡಿದಾಗ ಏನು ಮಂದಿ ಇರ್ತದೆ ಒಳಗೆ, 500-600 ಮಂದಿ ಇರ್ತಾರೆ. ಆ ಲಗೇಜ್ ಏನು, ಆ ಪೆಟ್ರೋಲ್ ತೂಕೇನು, ಪಟ್ ನೆಲಕ್ಕೆ ಹಿಂಗೆ ಟರ್ಮ್ಯಾಕಿಗೆ ಹೊಡೆದಾಗ ಕಿಡಿ ಹಾರ್ತಾವ, ಪಟ್ ಅಂತ ಕಿಡಿ ಹಾರ್ತಾವ. ಏರ್ಪೋರ್ಟ್ ನೋಡಿದ್ರೆ ಮೈ ಜುಮ್ ಅಂತ ನೋಡಿದ್ರೆ, ಅಷ್ಟು ದೊಡ್ಡ ವಿಮಾನ ಬರೀ 3 ಗಾಲಿ ಬ್ಯಾಗ್ ಬಂದಿರ್ತದೆ, ರಬ್ಬರ್ ಟಯರು. ಪ್ರತಿ ಸಲ ಇಳಿದಾಗ ಐ ಸೇ ಥ್ಯಾಂಕ್ ಯು ಚಾರ್ಲ್ಸ್ ಗುಡಿಯರ್ ಅಂತ ಹೇಳ್ತೀನಿ ನಾನು. ಚಾರ್ಲ್ಸ್ ಗುಡಿಯರ್ ವಾಸ್ ದ ಸೈಂಟಿಸ್ಟ್ ಹೂ ಮೇಡ್ ವಲ್ಕನೈಸೇಷನ್ ಪಾಸಿಬಲ್. ಆ ಮನುಷ್ಯ ಎಷ್ಟು ಬಡತನದಾಗಿದ್ದ ಗೊತ್ತದ? ಏನೇನು ಇಲ್ಲ, ಅವನು ಬಡತನ ಇಲ್ಲ, ಅವನ ತಲೆಯಾಗ ಒಂದು ಹಠ. ಈ ರಬ್ಬರ್ ಅದಲ್ಲ, ರಬ್ಬರ್ ಏನೂ ಉಪಯೋಗ ಇಲ್ಲ, ಇದು ಪೆನ್ಸಿಲ್ ಅಳಿಸೋದು ಬಿಟ್ರೆ ಇನ್ನೇನು ಉಪಯೋಗ, ಭಾಳ ಸಾಫ್ಟ್ ಅದ, ಇದು ಬಿಗಿ ಬರಬೇಕು, ಗಟ್ಟಿ ಆಗ್ಬೇಕು. ಇದು ಗಟ್ಟಿ ಮಾಡೋದು ಹೆಂಗಿದನ, ಏನೇನು ಪ್ರಯೋಗ ಮಾಡ್ದ ಅವನ ಜೀವನದಾಗ ಅದೊಂದೇ, ಜೀವ ಭಾರವನ್ನು ಮರೆಯೋದನ್ನೆಲ್ಲ. ಊಟದ ಚಿಂತಿಲ್ಲ, ಅವಾಗೇನಿಲ್ಲ, ಸ್ವಲ್ಪ ರಾಕ್ ಸಿಗ್ತಿಲ್ಲ, ರಬ್ಬರ್ ಕೊಂಡ್ಕೊಳ್ಳವ, ಮತ್ತೇನೋ ಕೆಮಿಕಲ್ ಹಾಕವ, ಮಿಕ್ಸ್ ಮಾಡವ, ಗಟ್ಟಿ ಹೆಂಗೆ ಮಾಡೋದು ನೋಡವ. ಒಂದ್ಸಲ ಒಂದು ಸ್ವಲ್ಪ ರೊಕ್ಕಿತ್ತು ಅವನ ಕಡೆ, ಒಂದು ಅಂಗಡಿಗೆ ಹೋದ, ಕಿರಾಣಿ ಅಂಗಡಿಯಾಗ ಕೊಡ್ತಿದ್ರು ಕಾಣಿಸ್ತದೆ, ರಬ್ಬರ್ ಕೊಡೊಂದಿಷ್ಟು ಅಂದ, ಒಂದೇ ಪೀಸ್ ಉಳಿದಿತ್ತದ, ಅಂತ ತಗೋ ಅಂತ ಹಿಂಗೆ ತೆಗೆದು ಕೊಡ್ಲಿಕ್ಕೆ ಹೋದ ಅಂಗಡಿ ಅವ. ಕೈ ಜಾರಿ ರಬ್ಬರು ತೆಳಗೆ ಒಂದು ತಟ್ಟಿ ಮೇಲೆ ಬಿತ್ತು. ಇದು ಸ್ಟೋವ್ ಮೇಲೆ ಒಂದು ಕಬ್ಬಿಣ ಪ್ಲೇಟ್ ಇಟ್ಟಾರೆ, ಆ ಬಿಸಿ ಬಿಸಿ ಪ್ಲೇಟ್ ಮೇಲೆ ಬಿತ್ತದ. ಸ್ವಲ್ಪ ಹೊತ್ತಿದಂಗಾತ. ನೀವು ಬಿಡ್ತಾನೆ ಗುಡಿಯರು, ಹೊತ್ತೇದಿದು, ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡ್ಬೇಕಾರೆ ಅಷ್ಟೇ ರೊಕ್ಕಕ್ಕೆ. ಬಾರ್ಗೇನ್ ಮಾಡಿ ಇನ್ನಷ್ಟು ಮನಿ ಬಂದು ನೋಡ್ತಾನೆ, ಯಾವ ಭಾಗ ಸುಟ್ಟಿತ್ತಲ್ಲ ಅದು ಕರಕಾಗಿತ್ತಲ್ಲ, ಭಾರಿ ಸ್ಟ್ರಾಂಗ್ ಆಗಿಬಿಟ್ಟಿತ್ತದು, ಬಿರುಸಾಗ್ಬಿಟ್ಟಿತ್ತು, ಏನೂ ಆಗಿಲ್ಲ. ವಾಪಸ್ ಅಂಗಡಿಗೆ ಹೋದ, ಆ ಹಂಚಿನ ಮೇಲೆ ಏನು ಕಾಸ್ತಿದ್ದೆ ಅಂತ ಕೇಳ್ದ. ನಾವು ಹೇಳ್ದ ಸಲ್ಫರ್ ಕಾಸ್ತಿದ್ದೆ ಅಂದ ನಾವು. ಹಂಗಾರೆ ಒಂದು ಸ್ವಲ್ಪ ಸಲ್ಫರ್ ಕೊಡಂದ. ಆ ಸಲ್ಫರ್ ತಂದ, ಎರಡೂ ಹಾಕಿ ರಬ್ಬರ್ ಹಾಕಿ ಮಿಕ್ಸ್ ಮಾಡಿ ಹೀಟ್ ಮಾಡಿದ, ವಲ್ಕನೈಸೇಷನ್ ಪ್ರಾಸೆಸ್ ಆಯ್ತು, ರಬ್ಬರ್ ಗಟ್ಟಿ ಆಯ್ತು. ಈ ಮುಂದೆಲ್ಲ ಸ್ಟೀಲ್ ವೈರ್ ಹಾಕಿ, ರೇಡಿಯಲ್ಸ್ ಹಾಕಿ ಭಾರಿ ಸ್ಟ್ರಾಂಗ್ ಟೈರ್ ಮಾಡ್ತಾರೆ. ಎವ್ರಿ ಟೈಮ್ ದ ಪ್ಲೇನ್ ಲ್ಯಾಂಡ್ಸ್ ಅಂಡ್ ಟೇಕ್ಸ್ ಆಫ್, ಯು ಶುಡ್ ರಿಮೆಂಬರ್ ಚಾರ್ಲ್ಸ್ ಗುಡಿಯರ್. ಕಡೆಗೆ ಬಡತಂದ ಸತ್ತ, ಟ್ಯೂಬರ್ಕ್ಯುಲೋಸಿಸ್ ಸತ್ತೋದವ. ಎಷ್ಟು ಬಂದಿದ್ರು ಪಾಪ, ಬಹಳ ಕಷ್ಟಪಟ್ಟನಲ್ಲ ಅವ ಗುಡಿಯರ್ ಅಂತಾರೆ. ನಂದು ಏನೂ ಕಷ್ಟಪಟ್ಟಿಲ್ಲ ಅಂತ ಹೇಳಿದ ನಾವು ಅನ್ಕೋತೀವಿ ದೂರ ನಿಂತು, ನಮ್ಮಂಗೆ ಬಂಗ್ಲೆ ಇಲ್ಲ, ನಮ್ಮಂಗೆ ಕಾರ್ ಇಲ್ಲ, ಪಾಪ ಗುಡಿಯರ್ ಅಂತೀವಿ ನಾವು. ಅದರಾಗೆ ಸಂತೋಷ್ ಗುಡಿಯರ್ಗೆ ಮತ್ತೊಂದೇನು ಸಂತೋಷ ಇಲ್ಲ, ಅವ್ನು ಕಾರ್ ಕೊಟ್ಟರು ಬೇಡ ಅಂತಿದ್ದವ, ನನಗೆ ರಬ್ಬರ್ ವಲ್ಕನೈಸ್ ಮಾಡಬೇಕು. ದೇರ್ಫಾರ್ ಹಿ ಎಂಜಾಯ್ಡ್ ಬೀಯಿಂಗ್ ದ್ಯಾಟ್. ಪ್ಲೀಸ್ ರಿಮೆಂಬರ್, ಸಮ್ ಟೈಮ್ಸ್ ವಿ ಸೇ, KS ನರಸಿಂಹಸ್ವಾಮಿಯವರು ಮೈಸೂರು ಮಲ್ಲಿಗೆ ಕವಿ, ನಿಮಗೆಲ್ಲ ಗೊತ್ತು, ನಂಗೆ ಅಗ್ಗದಿ ಆತ್ಮೀಯರಾಗಿದ್ದವ್ರು, ನನ್ನ ಮೇಲೆ ಭಾಳ ಪ್ರೀತಿ ಅವರು ಬಡತನದ ಭಾಳ ಬಡತನ. ಯಾರೋ ಕೇಳಿದ್ರು ನಾ ಕೂತಾಗ, ಸರ್ ಭಾಳ ಬಡತನದ ತ್ರಾಸ ಆಗಿರ್ಬೇಕಲ್ರಿ ಸರ್ ನಿಮ್ಗೆ ಅಂತ ಕೇಳಿದ್ ನರಸಿಂಹಸ್ವಾಮಿಗೆ. ನರಸಿಂಹಸ್ವಾಮಿ ಉತ್ತರ ಕೊಟ್ರೇನು, ಏನು ಕೊಟ್ರೆ ಗೊತ್ತೇನ್ರಿ, ಬಡತನ ಬಂದಿತ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ ನೋಡ್ರಿ. ಏನು ಚಂದ ಮಾತ್ರಿ ಅದು, ಬಡತನ
ಅಂದ್ರೆ ಬಂದದ್ದು ಗೊತ್ತೇ ಆಗ್ಲಿಲ್ಲ ನನಗಂತಾರ ಅವರು. ಅವ್ರು ಹೇಳ್ತಾರೆ, ಮೈಸೂರು ಮಲ್ಲಿಗೆ ಮುಂದೆ ಹಿಡ್ಕೊಂಡಾಗ ಅದೇ ಅಂತ ಬಡತನ ಬರ್ತದ್ರಿ. ಬಡತನ ಅನ್ನೋದು ಹೊರಗೆ ನೋಡಿದವ್ರಿಗೆ, ನಮಗೇನು ಅನಿಸೋದಿಲ್ಲ. ವೆನ್ ಯು ಆರ್ ಎಂಜಾಯಿಂಗ್ ಸಮಥಿಂಗ್ ಯು ಡೋಂಟ್ ಸಫರ್. ಇಫ್ ಯು ಡೋಂಟ್ ಎಂಜಾಯ್ ಯು ಸಫರ್ ಈವನ್ ರಿಚ್ನೆಸ್. ಐ ಹ್ಯಾವ್ ಸೀನ್ ಪೀಪಲ್ ಸಫರಿಂಗ್ ದ ರಿಚ್ನೆಸ್. ಅದಕ್ಕೆ ಬೇಂದ್ರೆ ಹೇಳೋರು, ನಾನು ಬಡತನದ ಬಗ್ಗೆ ಅಹಂಕಾರ ಅದ ನನಗೆ ಅಂತ. ಎಂತ ಎಲ್ಲರಿಗೂ ಶ್ರೀಮಂತಿಕೆ ಬಗ್ಗೆ ಅಹಂಕಾರ ಇದ್ರೆ, ಬೇಂದ್ರೆ ನನಗೆ ಬಡತನದ ಬಗ್ಗೆ ಅಹಂಕಾರ ಅದ ಅನ್ಬೇಕು. ಪ್ಲೀಸ್ ರಿಮೆಂಬರ್, ಒನ್ಸ್ ಯು ಆರ್ ಎಂಜಾಯಿಂಗ್ ವಾಟ್ ಯು ಆರ್ ಡೂಯಿಂಗ್, ಯು ಆರ್ ನಾಟ್ ಸಫರಿಂಗ್. ಬಡತನ ಇರ್ಬೋದು, ಕಷ್ಟ ಇರ್ಬೋದು, ಸೈಕಲ್ ಮೇಲೆ ಹೋಗ್ಬೋದು, ಏನೇ ಆಗ್ಬೋದು, ಬಟ್ ಯು ವಿಲ್ ನಾಟ್ ಸಫರ್ ಬಿಕಾಸ್ ಯು ಆರ್ ಎಂಜಾಯಿಂಗ್ ವಾಟ್ ಯು ಆರ್ ಡೂಯಿಂಗ್. ಅದಕ್ಕೆ ಹೇಳ್ತಾರೆ ಅವರು, ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಈ ಮಾತು ಹೇಳ್ಬೇಕಾದ್ರೆ ಗುಂಡಪ್ಪನವ್ರ ಕಣ್ಣಾಗ ನೀರು ಬರಬೇಕು. ಹನುಮಂತ ಅಂದ್ರೆ ಭಾರಿ ಪ್ರೀತಿ ಅವರಿಗೆ. ಅವ್ರು ಹೇಳೋರು, ನೋಡ್ರಿ, ಹನುಮಂತ ಯಾರು? ರಾಮನ ದಾಸವ, ರಾಮನ ಸೇವಕ. ಒಪ್ಕೊಂಡ್ಬಿಟ್ಟಾನವ, ರಾಮದಾಸ ನಾನು ಅಂತ ಒಪ್ಕೊಂಡ್ಬಿಟ್ಟಾನ. ಆದ್ರೆ ಎಂಥ ದಾಸರಿ ಅವ, ಎಂಥ ದಾಸವ. ರಾಮನು ಹಂಗೆ ಯಜಮಾನ, ಹನುಮಂತನು ಅಂತಾನು. ರಾಮಾಯಣ ನೆನಪಾಗ್ಬಿಡ್ತದೆ ನನ್ಗೆ, ವಾಲ್ಮೀಕಿ ರಾಮಾಯಣ. ಎಂಥ ರಾಮ್ರಿ ಅವ, ರಾಮ ಯಜಮಾನ, ಹನುಮಂತ ಸೇವಕ ಅಂತ ಒಪ್ಕೊಂಡಾನ. ಲಕ್ಷ್ಮಣ ಬಿದ್ದಾನ, ಎಚ್ಚರ ತಪ್ಪಿ ಬಿದ್ದಾನ, ಸತ್ತೋದ ಅನ್ಕೊಂಡಿದ್ರು. ಸುಷೇಣ ಹೇಳ್ತಾನೆ ಸತ್ತಿಲ್ಲ, ಸಂಜೀವಿನಿ ತಂದ್ರೆ ಉಳಿತಾನ ಅಂತ. ಆಂಜನೇಯ ಹೇಳ್ತಾನೆ ತೊಗೊಂಬರ್ತೀನಿ ಸಂಜೀವಿನಿ ಅಂತ ಹಾರಲಿಕ್ಕೆ ಹೊಂಟಾನ. ಆಗ ರಾಮ ಎದುರಿಗೆ ಬಂದು ಹೇಳ್ತಾನ, ಗಚ್ಚ ಶೀಘ್ರಂ ಮಹಾಬಾಹು ಭ್ರಾತೃ ಭಿಕ್ಷಾ ಪ್ರದೀಯತಾಂ. ಏನು ಮಾತ್ರಿ ಇದು? ರಾಮಾಯಣ ವಾಲ್ಮೀಕಿ ಮಾತಿದು. ರಾಮ ಯಜಮಾನ ಆದವ, ಮತ್ತೊಬ್ಬರ ಈಗಿನ ಯಜಮಾನ್ರೇ ಮಾಡ್ತಾರೆ, ಲಘು ಹೋಗೋ ಮಾರ, ಲಘು ಹೋಗೋ, ಲಘು ತೊಂಬ ಅಂತಾರೆ. ಆದ್ರೆ ರಾಮ ಹೆಂಗೆ ಹೇಳ್ತಾನೆ, ಗಚ್ಚ ಶೀಘ್ರ ಮಹಾಬಾಹೋ. ಮಹಾಬಾಹೋ, ದೊಡ್ಡ ಮನುಷ್ಯಪ್ಪ ನೀನು, ಸ್ವಲ್ಪ ಲಘು ಹೋಗಪ್ಪ. ಕೇಳೋದೇನ್ರಿ ಯಜಮಾನ ಶಿಷ್ಯ ಕೇಳೋದು? ಭ್ರಾತೃ ಭಿಕ್ಷಾ ಪ್ರದೀಯತಾಂ, ನನ್ನ ತಮ್ಮನ ಜೀವದ ಭಿಕ್ಷೆ ಕೊಡಪ್ಪ ನನಗೆ ಅಂತ ಕೇಳ್ತಾನೆ ರಾಮ. ಹೇಳ್ತಾನೆ, ಇದುವರೆಗೂ ನಾವು 4 ಜನ ಅಣ್ಣ ತಮ್ಮಂದ್ರು ಅಂತ ತಿಳ್ಕೊಂಡಿದ್ವಪ್ಪ ನಾನು, ಆಂಜನೇಯ ಅಸ್ಮಾಕಂ ಪಂಚಮೋ ಭವಾನ್, ಇವತ್ತಿಂದ 5ನೇದವಪ್ಪ ನೀ ತಮ್ಮ ನನಗೆ ಅಂತ. ಈ ರೀತಿ ಯಜಮಾನ, ಈ ರೀತಿ ಶಿಷ್ಯ. ಅವನು ಹನುಮಂತ ಹೆಂಗೆ ಬದುಕಿದ್ದ, ಹೆಂಗೆ ದಾಸ ಆಗಿ ಬದುಕಿದ್ದ ಅಂತಂದ್ರೆ, ಇವತ್ತು ನೋಡ್ರಿ, ಪ್ರತಿಯೊಂದು ಭಾರತದ ಹಳ್ಳಿಯೊಳಗೆ ಹನುಮಪ್ಪನ ಗುಡಿ ಅದ. ಇಲ್ಲ, ರಾಮದೇವ್ರ ಗುಡಿ ಇರ್ಲಿಕ್ಕಿಲ್ಲ, ಹನುಮಪ್ಪನ ಗುಡಿ ಎಲ್ಲ ಹಳ್ಳಿಯಾಗವು. ಹನುಮಪ್ಪನ ಗುಡಿಯಾಗ ರಾಮದೇವ್ರ ಮೂರ್ತಿ ಇಲ್ಲ, ಆದ್ರೆ ರಾಮದೇವ್ರ ಗುಡಿಯೊಳಗೆ ಹನುಮಪ್ಪನ ಮೂರ್ತಿ ಎದ್ದೇ ಇದೆ. ಅದಕ್ಕೆ ಗುಂಡಪ್ಪ ಎಷ್ಟು ಗಟ್ಟಿಯಾಗಿ ಹೇಳೋರಂದ್ರೆ, ಒಳ್ಳೆ ದಾಸ ಆದ್ರೆ ಸಹಿತ ಯಜಮಾನನ ಮೀರಿಸ್ಬಿಡ್ತಾನ ಅಂತ. ಅಂದ್ರೆ ಈ ಒಂದು ದಾಸತ್ವ ಕೂಡ ಎತ್ತರಕ್ಕೆ ತಗೊಂಡು ಹೋಗ್ತದೆ ನಮ್ಮನ್ನು. ಅದರಿಂದ ವೆನ್ ಯು ವಾಂಟ್ ಟು ಡೂ ಸಮಥಿಂಗ್, ಎಂಜಾಯ್ ಥರೋಲಿ, ಡೋಂಟ್ ಸಫರ್ ಯುವರ್ ಫಿಸಿಕ್ಸ್ ಕೆಮಿಸ್ಟ್ರಿ, ಎಂಜಾಯ್ ಸಫರ್, ಎಂಜಾಯ್ ದಿಸ್ ಕೆಮಿಸ್ಟ್ರಿ ಅಂಡ್ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್. ಬರೀ ಕೆಮಿಸ್ಟ್ರಿ ಬೇಡ್ರಿ, ಬಯಾಲಜಿ ಮ್ಯಾಥಮೆಟಿಕ್ಸ್ ಆಲ್ಸೋ. ಎಂಜಾಯ್ ಇದೆ, ಎಂಜಾಯ್ ಮಾಡಬೇಕು. ನೀವು ಮಾಡಲಿಲ್ಲ ಅಂದ್ರೆ ಜೀವನದ ಬಹುದೊಡ್ಡ ಭಾಗ ಕಳ್ಕೊಂಡ್ಬಿಡ್ತೀರಿ ಮಕ್ಕಳ. ಇನ್ನೊಂದು ನಿಮ್ಮ ಕನಸಿನಾಗ ಏನೋ ಅದ, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, IITಗೆ ಹೋಗಬೇಕು ಅಂತದ. ಆದರೆ ಭಗವಂತನ ಕೃಪಾ ಆಗಲಿಲ್ಲ ಅಂದ್ರೆ ಏನೂ ನಷ್ಟ ಇಲ್ಲ. ವೈ ಡು ಯು ವರಿ ಅಬೌಟ್ ಇಟ್? ಯು ಆರ್ ನಾಟ್ ಡಿಸೈನ್ ಟು ಬಿ ದ್ಯಾಟ್. ಯು ಆರ್ ಡಿಸೈನ್ ಟು ಬಿ ಸಕ್ಸಸ್ಫುಲ್. I understand what I am trying to say? Difference between being an engineer and being successful are two different things. What you want to be? You want to be successful or an engineer? I have seen countless engineers who die without a name. But I have seen one Vishwesvaraya making a difference to the whole world. It is not an ordinary engineer. ನೀವು ಇಂಜಿನಿಯರ್ ಆದ್ರೂ ಟಾಪ್ ಮೋಸ್ಟ್ ಇಂಜಿನಿಯರ್ ಆಗ್ತೀನನ್ರಿ. ಯಾವ ಡಾಕ್ಟರ್ ಆದ್ರೂ ಟಾಪ್ ಮೋಸ್ಟ್ ಡಾಕ್ಟರ್ ಆಗ್ತೀನಿ ಅಂತನ್ರಿ. ನಾಟ್ ಆರ್ಡಿನರಿ ಡಾಕ್ಟರ್. ರೊಕ್ಕ ಕಳಿಸು ಡಾಕ್ಟರ್ ಅಲ್ಲ. ಮನಿ is not success for you, my friend. Remember, your great grands will not remember the assets you made. ನಮ್ಮ ಮನ್ಯಾಗ ಯಾರೋ ಹಿಂದೆ ಮಾಡಿಟ್ಟಿದ್ದ ಮುದುಕ ಒಂದೊಂದು ನನಗಂತಾರ ಅವರು ಅಷ್ಟೇ, ಯಾರೂ ನೆನಪಿಡುವುದಿಲ್ಲ. ಒಂದು ಹಠ ಹಿಡಿಬೇಕು, ಗುರಿ ಮೇಲಿನ ಕಣ್ಣು ತೆಗೆಯಂಗಿಲ್ಲ.